ಅದನ್ನೇ ಪ್ರಶ್ನೆ Dear students, I am Vyasrai Gotu from Devka PU College. Now we are going to discuss with the first chapter of the mathematics, relations and functions. First chapter, relations and functions. Okay. So in this chapter, we are going to study three important concepts. Totally, more important concepts ಗಳನ್ನು ಅಭ್ಯಾಸ ಮಾಡ್ತೀವಿ. ಅದರಾಗ the first topic is types of relations. First topic, types of relations. Types of relations. Second topic, types of functions. Second topic, types of functions. And third important topic, binary operations. Binary operations. These are the three important major topics of the first chapter, relation and the function. In an examination point of view, totally ಈ ಒಂದು ಚಾಪ್ಟರ್ ಪರ್ಫೆಕ್ಟ್ ಮಾಡ್ಕೊಂಡ್ರೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಏನೇ ನಮಗೆ ಅಡ್ವಾಂಟೇಜ್ ಇದೆ, ಎಷ್ಟು ಮಾರ್ಕ್ಸ್ ಅದರೊಳಗೆ ನಾವು ಕ್ಯಾರಿ ಮಾಡ್ಬೋದು ಅಂತ ನೋಡಿದರೆ, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಸೆಕ್ಷನ್ ಎ ಕ್ವಶನ್ ನಂಬರ್ 1 ರಿಲೇಷನ್ ಆ್ಯಂಡ್ ಫಂಕ್ಷನ್ ಫಾರ್ 1 marks ನ್ಯೂ ಟೈಪ್, ಆ್ಯಂಡ್ ಇನ್ ದ ಸೆಕ್ಷನ್ ಬಿ ಕ್ವಶನ್ ನಂಬರ್ 11 ಫಾರ್ 2 marks section, and the section part C question number 25th one. So we will get 3 marks on the relation and the function, and in the part D question number 39 fixed for the relation and the function, so we will get 5 marks. These are the total marks in the relation and the function. Okay, so totally we will get 11 marks for the relation and the functions. Got it now? Now first we will start with the first topic of the relation. It is types of relations. Okay, in the types of relations the first ನೀವೇ ನಮಗೆ ಫಸ್ಟ್ ಇಯರ್ ಟಾಪಿಕ್ ಒಳಗೆ ರಿಲೇಷನ್ಸ್ ಬಂದು ಹೋಗಿ ಮೊದಲನೇ ಟಾಪಿಕ್ ಒಳಗೆ ಈಗ ನಾವು ಮೊದಲೇ ಫಸ್ಟ್ ಇಯರ್ದು ರಿಲೇಷನ್ ಅಂದ್ರೆ ಏನು ಅಂತ ಗೊತ್ತಾದ್ರೆ ಆಮೇಲೆ ಟೈಪ್ಸ್ ಆಫ್ ರಿಲೇಷನ್ಸ್. ಓಕೆ, ಅಂದರೆ ರಿಲೇಷನ್ ಅಂದ್ರೆ ಏನು ಫಸ್ಟ್ ಡೆಫಿನೇಷನ್ ನೋಡೋಣ. ಮೇಜರ್ ಡೆಫಿನೇಷನ್ ಅಕಾರ್ಡಿಂಗ್ ಟು ದ ಬುಕ್ದ ಡೆಫಿನೇಷನ್ ನಾವು ನೋಡಿದರೆ ರಿಲೇಷನ್ ಅಂತೂ ಫಸ್ಟ್ ಇಯರ್ನಾಗ ಬಂದು ಹೋಗಿಲ್ಲ. ಆ ರಿಲೇಷನ್ ಬುಕ್ಕಿದ ಡೆಫಿನೇಷನ್ ನೋಡಿದರೆ ದ ರಿಲೇಷನ್ ಈಸ್ ದ ಸಬ್ಸೆಟ್ ಆಫ್ ಕಾರ್ಟಿಷಿಯನ್ ಪ್ರಾಡಕ್ಟ್ A cross of A in the set of A. In the set of A, according to the definition, relation is the subset of the Cartesian product A cross of A in the set of A. This is the major definition of the relation. set. ಇದರೊಳಗೆ ಇಷ್ಟೇ ನಾವು ನೋಡಿದ್ವಿ ಅಂದರೆ ಡಿಟೇಲ್ ಆಗಿ ರಿಲೇಷನ್ ಅಂದರೆ ಏನು ಅಂತ ಪರ್ಫೆಕ್ಟ್ ಆಗಿ ಬೇಸಿಕಲಿ ಅರ್ಥ ಆಗುತ್ತೆ. ಈ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂದರೆ ಏನು ಎಂಬುದು ಮೊದಲು ತಿಳ್ಕೋಬೇಕು. ಯಾಕಂದ್ರೆ ರಿಲೇಷನ್ ಇಸ್ ದ ಸಬ್ಸೆಟ್ ಆಫ್ ಕಾರ್ಟಿಷಿಯನ್ ಪ್ರಾಡಕ್ಟ್ ಎ ಕ್ರಾಸ್ ಎ ಅಂತ ಹೇಳಿ ಮೊದಲೇ ಎ ಕ್ರಾಸ್ ಎ ಅಂದ್ರೆ ಏನು ಅದು ಫಸ್ಟ್ ಇಯರ್ ಟಾಪಿಕ್ ಹೌದಾ. ಹಾಗಾದ್ರೆ ಎ ಕ್ರಾಸ್ ಆಫ್ ಎ ಈಸ್ ದ ಕಾರ್ಟಿಷಿಯನ್ ಪ್ರಾಡಕ್ಟ್. ಎ ಕ್ರಾಸ್ ಎ ಇಸ್ ದ ಕಾರ್ಟಿಷಿಯನ್ ಪ್ರಾಡಕ್ಟ್. ಇಟ್ ಇಸ್ ದ ಎ ಕ್ರಾಸ್ ಆಫ್ ಎ ಕಂಟೇನ್ಸ್ the order pair of A comma B such that all A belongs to the set of capital A and all B belongs to the set of capital B. Since A and B are the any two non-empty set, then A cross of B is a Cartesian product between the set A and the set B. Can be defined it as A comma B order pair, where first element of the order pair A belongs to the set of capital A and the second element B belongs to the set of the capital B. This is Cartesian product. This Cartesian product is one subset relation.
ಇಲ್ಲಿ ನಮಗೆ ಕ್ಲಿಯಾರಿಟಿ ಸಿಗುವುದಿಲ್ಲ ಏನು ಇದು ಅಂತ ಅಥವಾ ಏನು ಕ್ಲಿಯಾರಿಟಿ ಆಗ್ಬೋದು. ಆಲ್ ದ ಪಾಸಿಬಲ್ ಆರ್ಡರ್ ಪೇರ್, ಎಲ್ಲ ಪಾಸಿಬಲ್ ಆರ್ಡರ್ ಪೇರ್ ಇನ್ A cross B is called ಕಾರ್ಟೀಷಿಯನ್ ಪ್ರಾಡಕ್ಟ್. ಎಲ್ಲ ಪಾಸಿಬಲ್ ಆರ್ಡರ್ ಪೇರ್ಸಿಗೆ ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂತ ಕರೀತೀವಿ. ಕರೆಕ್ಟಾ? ದ ರಿಕ್ವೈರ್ಡ್ ಆರ್ಡರ್ ಪೇರ್, ನಮಗೆ ಏನು ಬೇಕು ಸ್ಟೇಟೆಡ್, ಏನು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಆ ಸ್ಟೇಟ್ಮೆಂಟ್ ಪ್ರಕಾರ ರಿಕ್ವೈರ್ಡ್ ಆರ್ಡರ್ ಪೇರ್ ಏನು ಮಾಡ್ತೀರಿ, ಆ ಆರ್ಡರ್ ಪೇರ್ಸು all required order pairs present in A cross B because it is the all possible order pair. ಅದರ ಒಳಗೆ ನಿಮಗೆ ಬೇಕಾಗಿರೋ ಅಷ್ಟೇ ಆರ್ಡರ್ ಪೇರ್ ಅನ್ನು ತಗೊಂಡು ಒಂದು ಸೆಟ್ ಮಾಡಿದ್ರೆ that required order pair of the set is called as a relation. ಇದಕ್ಕೆ ರಿಲೇಷನ್ ಅಂತ ಕ್ಲಿಯರ್ಲಿ ಗೊತ್ತಾ? ಹಾಗಾದ್ರೆ ರಿಲೇಷನ್ ಅದೇ ಆಲ್ ಪಾಸಿಬಲ್ ಆರ್ಡರ್ ಒಳಗಿಂದ ಕೆಲವೊಂದು ರಿಕ್ವೈರ್ಮೆಂಟ್ ಅನ್ನು ತಗೊಂಡು ಸೆಟ್ ಮಾಡಿದ್ದಕ್ಕೆ ಕ್ಲಿಯರ್ಲಿ ಇಟ್ ಇಸ್ ಅ ಸಬ್ಸೆಟ್ ಆಫ್ A cross B. ಅದಕ್ಕೆ A cross B ಆರ್ ಏನಾಗಿಬಿಡುತ್ತೆ ಸಬ್ಸೆಟ್ ಆಗಿ. ಅದಕ್ಕೆ ಮೇಜರ್ ಡೆಫಿನೇಷನ್ ಏನಂತ ಹೇಳಿದ್ರು, ರಿಲೇಷನ್ ಈಸ್ ದ ಸಬ್ಸೆಟ್ ಆಫ್ A cross ಆಫ್ A. ಇದು ಕ್ಲಿಯರ್, ಎರಡು ಆಸ್ಪೆಕ್ಟ್ ಕರೆಕ್ಟಾಗಿ ಅರ್ಥ ಮಾಡಿಬಿಟ್ಟು ಮುಗಿದೋದ ರಿಲೇಷನ್ ಏನು, ಆಲ್ ಪಾಸಿಬಲ್ ಆರ್ಡರ್ ಪೇರ್ಸ್ between any two non-empty set is Cartesian product. Required order pair is called as a relation. Therefore, relation is the subset of A cross B. ಅದಕ್ಕೆ relation A cross B ಏನಾಗ್ಬಿಡ್ತು ಸಬ್ಸೆಟ್. ಇದನ್ನ ಫಸ್ಟ್ ಇಯರ್ ಅಭ್ಯಾಸ ಮಾಡಿ ಬಂದಿದ್ದು. ಸರಿ, ಇನ್ನೊಂದು ಎರಡು ವರ್ಡ್ ತಿಳ್ಕೊಂಡ್ಬಿಡಿ, ಆಮೇಲೆ ಟೈಪ್ಸ್ ಆಫ್ ರಿಲೇಷನ್ಗೆ ಹೋಗ್ಬಿಡ್ತು. ಫಸ್ಟ್ ಇಯರ್ನಾಗ ಬಂದದ್ದ ಏನು ಮೇಜರ್ ಹುಡುಗರಿಗೆ ಕನ್ಫ್ಯೂಷನ್ ಆಗೋದು ಡೊಮೇನ್. ಮೊದಲೇ ವರ್ಡ್ ಡೊಮೇನ್, ಸೆಕೆಂಡ್ ಒನ್ codomain, and the third one image, and the fourth one that is the range. ಇವು ಫಸ್ಟ್ ಇಯರ್ ನಾಗ ಬಂದಿರ್ತಾವೆ. ಕೆಲವೊಂದು ಹುಡುಗರು ಪರ್ಫೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅವಾಗ ಇನ್ನು ಕೆಲವೊಬ್ಬರಿಗೆ ಈ ರಿಲೇಷನ್ ಅಭ್ಯಸಿಸಬೇಕು ಅಂದರೆ ಕರೆಕ್ಟಾಗಿ ಈ 4 ಶಬ್ದದ ಕರೆಕ್ಟ್ ಮೀನಿಂಗ್ ತಿಳ್ಕೊಂಡ್ಬಿಟ್ರೆ ಈಸಿಲಿ ವಿ ಕ್ಯಾನ್ ಚೆಕ್ ದ ಟೈಪ್ಸ್ ಆಫ್ ರಿಲೇಷನ್. ಟೈಪ್ಸ್ ಆಫ್ ರಿಲೇಷನ್ಸ್ನ ಕರೆಕ್ಟ್ 15 ಮಿನಿಟ್ ನಾವು ಬಾಯ್ ಮಾಡ್ಕೊಂಡ್ಬಿಡ್ಬೇಕು. ಎಲ್ಲ ಎಂಥ ಪ್ರಾಬ್ಲಮ್ ಕೊಟ್ಟರು ಐಡೆಂಟಿಫೈ ಮಾಡಬೇಕು. ಮೊದಲೇ ಗೋ ಥ್ರೂ ದೀಸ್ ವರ್ಡ್ಸ್, ಈ ವರ್ಡ್ಸ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಕರೆಕ್ಟಾ? ಇದು A cross B ಆಫ್ ದ ಸೆಟ್ ಆರ್ಡರ್ ಪೇರ್ ಆಫ್ A, B ಆರ್ಡರ್. ಏನಿದು ಡೊಮೇನ್ ಅಂದರೆ ವಾಟ್ ಈಸ್ ಮೀನ್ ಬೈ ಡೊಮೇನ್? ಎಕ್ಸಾಕ್ಟ್ ಮೀನಿಂಗ್ ಆಫ್ ಡೊಮೇನ್ ಅಂದರೆ ಏನು, ಹೆಂಗೆ ಚೆಕ್ ಮಾಡಬೇಕು, ಡೊಮೇನ್ ಅಂದರೆ ಹೆಂಗೆ ಕ್ಲಾರಿಫಿಕೇಶನ್ ಮಾಡಬೇಕು ಅಂದ್ರೆ. ಕರೆಕ್ಟಾ? ಈ ಡೊಮೇನ್ ಐಡೆಂಟಿಫೈ ಮಾಡಬೇಕಾದ್ರೆ ಮೊದಲೇ ಅದು ಯಾರ ಮೇಲೆ ಡಿಪೆಂಡು, ಅದು ಯಾರ ಮೇಲೆ ಡಿಪೆಂಡು ಅನ್ನೋದನ್ನು ನೋಡ್ಬೋದು. ಯಾರ ಮೇಲೆ ಡಿಪೆಂಡು ಅಂಬೋದು ನೋಡ್ಬೋದು. ಈ ಡೊಮೇನ್ ಐಡೆಂಟಿಫೈ ಮಾಡಬೇಕಾದ್ರೆ ಡೊಮೇನ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದ ಗಿವನ್ ಸೆಟ್. ಅದು ಯಾರ ಮೇಲೆ ಡಿಪೆಂಡ್ ಅಲ್ಲ, ಗಿವನ್ ಸೆಟ್ ಮೇಲೆ ಡಿಪೆಂಡ್ ಅಲ್ಲ. ಗಿವನ್ ಸೆಟ್ ಒಳಗಿರೋ ಆಲ್ ದ ಎಲಿಮೆಂಟ್ಸ್, ಅವಕ್ಕೆ ಎಲಿಮೆಂಟ್ಸ್ ಅಂತ ಕರೀತೀವಿ. ಗಿವನ್ ಸೆಟ್ ಒಳಗಿರೋ ಮೆಂಬರ್ಸ್ಗಳನ್ನು ಏನಂತ ಕರಿತೀವಿ, ಎಲಿಮೆಂಟ್ ಅಂತ ಕರಿತೀವಿ. ಯಾವಾಗ ಗಿವನ್ ಸೆಟ್ ಒಳಗಿರೋ ಎಲಿಮೆಂಟ್ ರಿಲೇಷನ್ ಒಳಗೆ ಎಂಟ್ರಿ ಆಗ್ತದೆ, ಆರ್ಡರ್ ಪೇರ್ ಒಳಗೆ ಎಂಟ್ರಿ ಆಗ್ತದೆ, ಅವಾಗ ಆ ಆರ್ಡರ್ ಪೇರ್ ಒಳಗಿಂದ ಎವ್ರಿ ಫಸ್ಟ್ ಎಲಿಮೆಂಟ್ ಈಸ್ ಕಾಲ್ಡ್ ಆಸ್ ಎ ಡೊಮೇನ್. ರಿಲೇಷನ್ ಒಳಗಿಂದ ಆರ್ಡರ್ ಪೇರ್, ರಿಲೇಷನ್ ಒಳಗಿಂದ ಆರ್ಡರ್ ಪೇರ್ ಒಳಗಿಂದ ಫಸ್ಟ್ ಎಲಿಮೆಂಟ್ ಈಸ್ ಕಾಲ್ಡ್ ಆಸ್ ಎ ಡೊಮೇನ್. ಆಲ್ದೋ ಡೊಮೇನ್ ಬಿಲಾಂಗ್ಸ್ ಟು ದ ಗಿವನ್ ಸೆಟ್, ಬಟ್ ಡೊಮೇನು ಗಿವನ್ ಸೆಟ್ಗೆ ಬಿಲಾಂಗ್ ಆಗಿತ್ತು. ಆದರೆ ಗಿವನ್ ಸೆಟ್ ಒಳಗಿರೋ ಎಲ್ಲ ಎಲಿಮೆಂಟ್ಗಳು ಏನಲ್ಲ ಡೊಮೇನ್. ಅವು ಎದರಾಗ ಎಂಟ್ರಿ ಆಗಬೇಕು, ಆರ್ ಒಳಗೆ ಎಂಟ್ರಿ ಆಗಬೇಕು. ಆರ್ ಒಳಗೆ ಎಂಟ್ರಿ ಆಯ್ತು ಅಂದರೆ ಏನು ಅನಿಸ್ಕೊಳ್ತದೆ, ಡೊಮೇನ್ ಅನಿಸ್ಕೊಳ್ತದೆ. ಕರೆಕ್ಟದ? ಎ ಸೆಟ್ ಒಳಗಿರೋ ತನಕ ಎಲಿಮೆಂಟ್ ಅನಿಸ್ಕೊಳ್ತದೆ. ಯಾವಾಗದು ಆರ್ಡರ್ ಪೇರ್ ತಗೊಂಡು ಆರ್ ಒಳಗೆ ಎಂಟ್ರಿ ಆಗ್ತದೆ, ಅವಾಗ ಅದೇ ಫಸ್ಟ್ ಎಲಿಮೆಂಟ್ ಎ ಸೆಟ್ ಒಳಗಿರೋ ಎಲಿಮೆಂಟ್ ಏನು ಅನಿಸ್ಕೊಂಡ್ಬಿಡ್ತದೆ, ಡೊಮೇನ್ ಅನಿಸ್ಕೊಳ್ತದೆ. ಸರಿ, ಗೊತ್ತಾಯ್ತು ಬಿಡಿ. ಇನ್ನು ಕ್ಲಾರಿಫಿಕೇಶನ್, ಡೊಮೇನ್ ಬರೀರಿ ಅಂದರೆ ರೈಟ್ ಡೊಮೇನ್ಸ್ ಅಂತ ಬರೀರಿ ಅಂದರೆ ಎಲ್ಲಿಗೆ ಹೋಗ್ಬೇಕು, ನೀನು ಆರ್ ಹೋಗ್ಬೇಕು. ಅಂದರೆ ರಿಲೇಷನ್ ಪ್ರಿಪೇರ್ ಆಗಿರೋದು ಡೊಮೇನ್ ಬರಲ್ಲ. ಹಾಗಾದ್ರೆ ಫಸ್ಟ್ ಪ್ರಿಪೇರ್ ರಿಲೇಷನ್. ಮತ್ತು ರಿಲೇಷನ್ ಅವರೇ ಕೊಟ್ಟುಬಿಟ್ರೆ ರಿಲೇಷನ್ ಗಿವನ್ ಐತೆ ಪೇಪರ್ನಾಗ ಪ್ರಿಪರೇಷನ್ ಮಾಡೋದು ಈಸಿ ಆಗಿಬಿಡ್ತಾರೆ. ಪೇರ್ ನೋಡ್ತಾನೆ, ಎವ್ರಿ ಫಸ್ಟ್ ಎಲಿಮೆಂಟ್ ಆಫ್ ದ ಪೇರ್ನ ಹೊರಗೆ ತೆಗಿತಾರೆ, ಡೊಮೇನ್ ಅಂತ ಹೇಳ್ಬಿಡ್ತಾರೆ. ಕರೆಕ್ಟಾದ ಡೊಮೇನ್ ಮೀನಿಂಗು. ಅಂದರೆ ಎಲ್ಲರ ಡೊಮೇನ್ ಬೇಕಂದ್ರೆ ನೀವು ಎಲ್ಲಿಗೆ ಹೋಗ್ಬೇಕಾ, ರಿಲೇಷನ್ಗೆ ಹೋಗಿ. ಎಲ್ಲಿ ಹುಡುಕ್ಬಾರ್ದು, ಅದನ್ನು ಗಿವನ್ ಸೆಟ್ನಾಗ ಹುಡುಕ್ಬಾರ್ದು. ಆಲ್ದೋ ಡೊಮೇನ್ ಗಿವನ್ ಸೆಟ್ನಾಗಿಂದ ಇರ್ತದೆ, ಆದರೆ ಗಿವನ್ ಸೆಟ್ ಒಳಗಿರೋ ಆಲ್ ದ ಎಲಿಮೆಂಟ್ಸ್ ಆರ್ ನಾಟ್ ಡೊಮೇನ್. ಅಂದರೆ ಮುಂದೆ ನಿನಗೆ ಡೊಮೇನ್ ಬೇಕು ಅಂದರೆ ಎಲ್ಲಿಗೆ ಹೋಗ್ಬೇಕು, ನೀನು ರಿಲೇಷನ್ಗೆ ಹೋಗಿ. ಮೊದಲೇ ರಿಲೇಷನ್ ಒಳಗೆ ರಿಲೇಷನ್ ತಯಾರು ಮಾಡ್ಕೊ. ರಿಲೇಷನ್ ಒಳಗೆ ಎವರಿ ಫಸ್ಟ್ ಎಲಿಮೆಂಟ್ ಕಾಲ್ ಇಟ್ ಆಸ್ ಎ ಡೊಮೇನ್.
ವೆಕ್ಟರ್ ಡೊಮೇನ್ ಮೋಡ್. ಇನ್ನು ನೆಕ್ಸ್ಟ್ ಕೋಡೊಮೇನ್. ಇದು ದ ಕೋಡೊಮೇನ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದ ರಿಲೇಷನ್. ಕೋಡೊಮೇನ್ ಯಾರ ಮೇಲೆ ಡಿಪೆಂಡ್ ಇಲ್ಲ, ರಿಲೇಷನ್ ಮೇಲೆ ಡಿಪೆಂಡ್ ಇಲ್ಲ. ಯಾರಿಂದ ಯಾರಿಗೆ ರಿಲೇಷನ್ ಕೊಟ್ಟು, ಎದಿಂದ ಬಿ ಕೊಟ್ಟು, ಎದಿಂದ ಬಿಗೆ ರಿಲೇಷನ್ ಕೊಟ್ಟು, ಅಥವಾ ಬಿ ಸೆಟ್ ಒಳಗಿರೋ ಎವರಿ ಎಲಿಮೆಂಟ್, ಆಲ್ ದ ಎಲಿಮೆಂಟ್ಸ್ ಆಫ್ ದ ಸೆಟ್ ಬಿ ಆರ್ ಕಾಲ್ಡ್ ಆಸ್ ಕೋಡೊಮೇನ್ಸ್. ಅಂದರೆ ಈ ಕೋಡೊಮೇನ್ ಬರೀಬೇಕಾದ್ರೆ ರಿಲೇಷನ್ ನೋಡಂಗಿಲ್ಲ, ರಿಲೇಷನ್ ಸಂಬಂಧನೇ ಇಲ್ಲ. ಕೋಡೊಮೇನ್ ನೋಡಬೇಕಾದ್ರೆ ರಿಲೇಷನ್ ಸಂಬಂಧ ಇಲ್ಲ. ಎಲ್ಲಿಗೆ ಹೋಗ್ಬೇಕು ನೀನು, ಸೆಟ್ ಬಿ ಹೋಗಿ. ಆಲ್ ದ ಎಲಿಮೆಂಟ್ಸ್ ಆಫ್ ದ ಸೆಟ್ ಬಿ ಆರ್ ಕಾಲ್ಡ್ ಆಸ್ ಕೋಡೊಮೇನ್ಸ್. ಅಂದರೆ ಕೋಡೊಮೇನ್ ಹಿಂಗೆ ಬರೀಬಹುದು ಏನ್ರಿ ಅಂದರೆ, ಹೌದು, ಸೆಟ್ ಆಫ್ ಬಿ in the relation A to B, in the relation A to B, all the elements of the set B are called as codomains. Therefore, what are codomains? What are codomains in the relation A to B? The set of B are called as codomains. ಅಂದ್ರೆ ಕೋಡೊಮೇನ್ ಬರಬೇಕಾದ್ರೆ ಏನು ಬರಬೇಕಂತಿಲ್ಲ, ರಿಲೇಷನ್ ಬರಬೇಕಂತಿಲ್ಲ. ಆದ್ರೆ ಡೊಮೇನ್ ಬರಬೇಕಾದ್ರೆ ಕಂಪಲ್ಸರಿ ರಿಲೇಷನ್ ಬೇಕು. ರಿಲೇಷನ್ ಆಗದೊತ್ತು ಯಾರು ಬರೋಂಗಿಲ್ಲ, ಡೊಮೇನ್ ಬರಬೇಕು. ಕರೆಕ್ಟ್ ಅದ? ಎವರಿ ಫಸ್ಟ್ ಎಲಿಮೆಂಟ್ ಆಫ್ ದ A cross of B is called as a, ಅಥವಾ every first element of the relation in the order pair is called as a domain. Codomain ಬರಿ ಅಂದ್ರೆ ಎಲ್ಲಿಗೆ ಹೋಗಬೇಕು, set B. All the elements of the set B are called as codomain. Okay, now come to the image. First here what? Image. Image ಅಂದ್ರೆ ಏನು? Image ತಗೋಬೇಕಾದ್ರೆ ಅಗೇನ್ ರಿಲೇಷನ್ ಇದೆ. ಇಮೇಜ್ ಎದುರಾಗಿರಂಗಿಲ್ಲ, ಸೆಟ್ ಬಿ ಒಳಗಿರಂಗಿಲ್ಲ. ಹಾಗಾದ್ರೆ ಇಮೇಜ್ ಬಿ ಬೇಕು, ಏನು ತಯಾರಾಗಬೇಕು ಮೊದಲಿಗೆ, ರಿಲೇಷನ್ ತಯಾರಾಗಬೇಕು. ಆ ರಿಲೇಷನ್ ಒಳಗಿರೋ ಆರ್ಡರ್ ಪೇರ್ ಒಳಗಿರೋ ಎವರಿ ಸೆಕೆಂಡ್ ಎಲಿಮೆಂಟ್ ಈಸ್ ಕಾಲ್ಡ್ ಆಸ್ ಎ ಇಮೇಜ್. ಇಮೇಜ್ ಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕು ನೀನು, ರಿಲೇಷನ್ಗೆ ಹೋಗು. ಡೊಮೇನ್ ಬೇಕಂದ್ರೆ ರಿಲೇಷನ್ಗೆ ಹೋಗು. ಕೋಡೊಮೇನ್ ಬೇಕು ಅಂದ್ರೆ ಸೆಟ್ ಬಿ. ಕರೆಕ್ಟಾ? ದೆನ್ ರೇಂಜ್. ವಾಟ್ ಈಸ್ ರೇಂಜ್? ದ ಸೆಟ್ ಆಫ್ ಇಮೇಜಸ್. ಮೀನಿಂಗ್ ನೋಡ್ಕೊರಿ. ಎಕ್ಸಾಂಪಲ್, ಇನ್ನೊಂದು ರಿಲೇಷನ್ ಅದ, ಆರ್ ಇಸ್ ಈಕ್ವಲ್ ಟು ರಿಲೇಷನ್ ತಯಾರಾಗ್ಯದ 1, 2 ಆರ್ಡರ್ ಪೇರ್ 2, 3, 4, 7 ಅಂತ ಒಂದು ರಿಲೇಷನ್ ತಯಾರಾಗಿದೆ, ಒಂದು ರಿಲೇಷನ್ ಪ್ರಿಪೇರ್ ಆಗಿದೆ. ಕರೆಕ್ಟಾ? ಇದರಾಗ ಡೊಮೇನ್ ಬರೀ, ಡೊಮೇನ್ 1, 2, 4 1, 2, 4 ಅಂತ ಹಿಂಗೆ ಕಾಮ ಹಾಕಿ ಬರಬೇಕಂದ್ರೆ ಡೊಮೇನ್ಸ್. ಅದಕ್ಕೆ ನೀವು ಒಂದು ಸೆಟ್ ಸಿಂಬಲ್ ಕೊಟ್ಬಿಟ್ಟಂದ್ರೆ ಡೊಮೇನ್ ಸೆಟ್, ಸೆಟ್ ಆಫ್ ಡೊಮೇನ್ಸ್. ಇದ್ರೊಳಗೆ ಇರೋಲ್ಲ ಡೊಮೇನ್ಸ್. ಕರೆಕ್ಟಾ? ಇಲ್ಲಿ ರೈಟ್ ಇಮೇಜ್. Every second element of the relation R is called as an image. What are images? 2, 3, 7. These are called images. What is 2? 2 is the image of 1. 3 is the image of 2. 7 is the image of 4. Okay? And 2, 3, 7 are called images. Correct? ಇದಕ್ಕೆ ಒಂದು ಸೆಟ್ ಹಾಕ್ಬಿಟ್ರೆ, ಒಂದು ಸೆಟ್ ಸಿಂಬಲ್ ಕೊಟ್ಬಿಟ್ರೆ ಒಳಗಿರೋರು ಯಾರು? ಇಮೇಜ್. Set of images are called range. It is called as a range. These are the 4 important words we have already studied in the first year. First year, domain, codomain, image, range. Perfect ಆಗಿ ಬಿಟ್ಬಿಟ್ಟೆ. ಕರೆಕ್ಟಾ? ಅಲ್ಲಿ ಫಸ್ಟ್ ಇಯರ್ ಸ್ಟಡಿ ಮುಗಿದಿತ್ತು. ಅಲ್ಲಿಂದ ಮುಂದೆ ಸೆಕೆಂಡ್ ಇಯರ್ ಕಂಟಿನ್ಯೂಷನ್ ಮಾಡಿ. ಅಂದರೆ ಏನೇನು ತಿಳ್ಕೊಂಡ್ವಿ ನಾವು? ರಿಲೇಷನ್ ಗೊತ್ತಾಯ್ತು, ಎ ಕ್ರಾಸ್ ಎಗೆ ಮತ್ತು ರಿಲೇಷನ್ಗೆ ಏನು ಡಿಫರೆನ್ಸ್ ಅನ್ನೋದು ಗೊತ್ತಾಯ್ತು. What is the Cartesian product of any two non-empty set? It is a possible. All the order pairs are called as Cartesian product of A cross of B. Correct? Relation ಅಂದ್ರೆ ಏನು? Is the subset of A cross B. ಅದನ್ನು ಗೊತ್ತಾಗುತ್ತೆ. ಏನದು ಅಂತಂದ್ರೆ ಅದ required pairs. All the possible pairs A cross B. Correct? Required pairs are called as a relation. Therefore, relation is the subset of A cross of A in the set of A. In the set of A. Suppose ನಾವು ಎರಡು ಸೆಟ್ ಒಳಗೆ ಕೊಟ್ಟಿದ್ವಿ ಅಂದ್ರೆ A cross B ಒಳಗೆ ಕೊಟ್ಟಿದ್ವಿ ಅಂದ್ರೆ ಅವಾಗ ಅಷ್ಟೇ. R is the subset of A cross B in the sets of A and B. This is the complete meaning of the relation. ಇದನ್ನು already studied in the first year. Complete meaning of domain ಸಿಕ್ತು, ಕೋಡೊಮೇನ್ ಸಿಕ್ತು, ಇಮೇಜ್ ಸಿಕ್ತು, ರೇಂಜ್ ಸಿಕ್ತು. ಅಂದರೆ ಈಗ ಡೊಮೇನ್ ಹೇಳಿದ್ರೆ ಎಕ್ಸಾಂಪಲ್ ಡೊಮೇನ್ ಹುಡುಕಂದ್ರೆ ಎಲ್ಲಿ ಹೋಗ್ತಾನೆ ಹುಡುಗಿಗೆ? ರಿಲೇಷನ್ ಹೋಗ್ತಾನೆ. ಆ ರಿಲೇಷನ್ ಒಳಗಿನ ಪೇರ್ಸ್ ಒಳಗಿರೋ ಎವರಿ ಫಸ್ಟ್ ಎಲಿಮೆಂಟ್ ಹೊರಗೆ ತೆಗಿತಾರೆ, ಕಾಲ್ಡ್ ಆಸ್ ಡೊಮೇನ್ಸ್. ಕೋಡೊಮೇನ್ ಬರಿ ಅಂದ್ರೆ ಸೆಟ್ ಆಫ್ ಬಿ. ಇಮೇಜ್ ಬರಿ ಅಂದ್ರೆ ಎವರಿ ಸೆಕೆಂಡ್ ಎಲಿಮೆಂಟ್ ಆಫ್ ದ ರಿಲೇಷನ್ ಆರ್. ವಾಟ್ ಈಸ್ ದ ರೇಂಜ್ ಅಂದ್ರೆ ಸೆಟ್ ಆಫ್ ಇಮೇಜಸ್. ಅದರ ಇಮೇಜ್ಗೆ ಸೆಟ್ ಸಿಂಬಲ್ ಹಾಕಿಬಿಟ್ಟ ಅಂದ್ರೆ ಸೆಟ್ ಆಫ್ ಇಮೇಜಸ್ ಈಸ್ ಕಾಲ್ಡ್ ಆಸ್ ರೇಂಜ್.
ಕರೆಕ್ಟಾ? ಇದನ್ನು ಆಲ್ರೆಡಿ ಸ್ಟಡಿ ಇಂದ ಫಸ್ಟ್ ಇಷ್ಟು ತಿಳ್ಕೊಂಡು ನಾವು ನಮ್ಮ ಸೆಕೆಂಡ್ ಇಯರ್ ಸ್ಟಡಿ. ಈಗ ಸೆಕೆಂಡ್ ಇಯರ್ ಸ್ಟಡಿ ಬಂದ್ಬಿಡ್ರಿ. ಇಲ್ಲಿ ಸೆಕೆಂಡ್ ಇಯರ್ ಕಾನ್ಸೆಪ್ಟ್ ಏನಿತ್ತು? ಟೈಪ್ಸ್ ಆಫ್ ರಿಲೇಷನ್ಸ್ ಏನಿತ್ತು? ಟೈಪ್ಸ್ ಆಫ್ ರಿಲೇಷನ್ಸ್, ಟೈಪ್ಸ್ ಆಫ್ ರಿಲೇಷನ್ಸ್. ಕರೆಕ್ಟಾ? ಇದನ್ನು ಫಸ್ಟ್ ಇಯರ್ ಸ್ಟಡಿ ಮಾಡಿದ್ರು. ಫಸ್ಟ್ ಇಯರ್ ಒಳಗೆ ಏನಾಗಿತ್ತು? ವಾಟ್ ಈಸ್ ರಿಲೇಷನ್ ಸ್ಟಡಿ ಆಗಿತ್ತು. ಟೈಪ್ಸ್ ಆಫ್ ರಿಲೇಷನ್ ಸ್ಟಡಿ ಸ್ಟಾಪ್ ಆಗಿತ್ತು. ಅಲ್ಲಿಂದ ಮುಂದೆ ಕಂಟಿನ್ಯೂಯೇಷನ್ ಸೆಕೆಂಡ್ ಇಯರ್ ಬಂತು. ಹಂಗಾರೆ ಸೆಕೆಂಡ್ ಇಯರ್ ಏನು ಪ್ಲಸ್ ಮಾಡ್ತೀವಿ? ಟೈಪ್ಸ್ ಆಫ್ ರಿಲೇಷನ್ಸ್. ಕರೆಕ್ಟಾ? ಈಸಿ ಅದ. ಕರೆಕ್ಟಾಗಿ ಒಂದ್ಸಲ ಕಾನ್ಸೆಪ್ಟ್ ನೋಡ್ಕೊಂಡ್ಬಿಟ್ರೆ ಅಂದ್ರೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಅದರ ದೇರ್ ಆರ್ ಮೇನ್ಲಿ 4 types of the relations. There are mainly 4 types of the relations. Number 1, first relation is called as reflexive relation. Reflexive relation. Correct? Reflexive relation. The definitions ಎಲ್ಲ ಹೆಚ್ಚು ಕಡಿಮೆ ಎಲ್ಲರಿಗೂ ಬಾಯಾಗಿರ್ತವೆ, ಗುರುತಿರ್ತದೆ. ಇದನ್ನು ಹೇಳಿಕತ್ತದ್ದು ಡೆಫಿನೇಷನ್ ಅನ್ನು ಹೆಂಗೆ ಅರ್ಥ ಮಾಡ್ಕೋಬೇಕು, ಅದನ್ನು ಹೆಂಗೆ ಚೆಕ್ ಮಾಡಿ ಬರಬೇಕು. ಆಯ್ತಾ? ಹಾಗಾದ್ರೆ ರಿಫ್ಲೆಕ್ಸಿವ್ ರಿಲೇಷನ್ ಡೆಫಿನೇಷನ್ ಏನು ಹೇಳ್ತೀವಿ? ಸಪೋಸ್ ರಿಫ್ಲೆಕ್ಸಿವ್ ರಿಲೇಷನ್ ಈಸ್ ಎ ಒನ್ ರಿಲೇಷನ್. Reflexive relation is a one relation in the form of A comma A. A comma A belongs to the set of R is called as a reflexive relation. In some clarity quarter, all A comma A belongs to the set of R, then the relation is said to be reflexive. What the definition? A definition. All A comma A belongs to the set of R relation, then that type of relation is called as a reflexive relation. Is ಇದು ಡೆಫಿನೇಷನ್ ಹೈಲೈಟ್ ಮಾಡ್ಕೊಂಡು ಗೊತ್ತಾಗುತ್ತೆ. ಬಟ್ ಇದರ ಮೀನಿಂಗ್ ಎಕ್ಸಾಕ್ಟ್ ಏನು? ಹೌ ಟು ಚೆಕ್ ಎ ಕಾಮಾ ಎ? ಹಾಗಾದ್ರೆ ಫಸ್ಟ್ ಕಾಮನ್ ಮೀನಿಂಗ್ ನಿಮಗೂ ಗೊತ್ತು. ಬೇಸಿಕ್ ಏನು? ಯಾವ ಟೈಪ್ ಆಫ್ ರಿಲೇಷನ್ ಏನು ಮಾಡಿಕೊಂಡು ನೀನು ಟೈಪ್ಸ್ ಆಫ್ ರಿಲೇಷನ್ ಚೆಕ್ ಮಾಡಿಕೊಳ್ಳಿ. ಅಂದರೆ ಮೊದಲಿಗೆ ನಿನಗೇನು ಬರಬೇಕು? ರಿಲೇಷನ್ ಬರಬೇಕು. ಫಸ್ಟ್ ಏನು ಬರಬೇಕು? ನಿನಗೆ ರಿಲೇಷನ್. ಆ ರಿಲೇಷನ್ ಬಂದ ಮೇಲೆ ನಿನಗೇನಾಗ್ತದೆ? ಅದು ಟೈಪ್ ಆಫ್ ರಿಲೇಷನ್ ಚೆಕ್ ಮಾಡಿ ಬರ್ತದೆ. ಹೌದಾ? ಹಾಗಾದ್ರೆ ರಿಲೇಷನ್ ಫಾರ್ಮೇಷನ್ ಮಾಡ್ಕೊಂಡು ಈ ರಿಲೇಷನ್ ಫಾರ್ಮೇಷನ್ ಒಳಗೆ 2 ಟೈಪ್. ಒಂದು ಎಕ್ಸಾಮಿನೇಷನ್ ಒಳಗೆ ರಿಲೇಷನ್ ಅನ್ನು ಅವರೇ ಕೊಟ್ಟು ಬಿಡ್ತಾರ ಮಾಡಿ ಇನ್ ದ ಫಾರ್ಮ್ ಆಫ್ ಪೇರ್ಸ್. ಎಕ್ಸಾಂಪಲ್ ಆರ್ ಇಸ್ ಈಕ್ವಲ್ ಟು 1,2, 2,3, 4,5. ಇದು ರಿಲೇಷನ್ ಅವರು ಮಾಡಿಕೊಟ್ಟಿದ್ದು, ನೀವು ಮಾಡ್ಕೊಂಡಿಲ್ಲ, ಪ್ರಿಪೇರ್ಡ್ ಆಗಿಬಿಡ್ತೀವಿ. ಕರೆಕ್ಟಾ? ಸಪೋಸ್ ರಿಲೇಷನ್ ಇನ್ ದ ಫಾರ್ಮ್ ಆಫ್ ಸೆಟ್ ಬಿಲ್ಡರ್ ಮೆಥಡ್ ಅಥವಾ ಸ್ಟೇಟ್ಮೆಂಟ್ ಫಾರ್ಮ್ ಒಳಗೆ ಅವರು ಎಕ್ಸ್ಪ್ರೆಸ್ ಮಾಡಿದರೆ ಆ ಸ್ಟೇಟ್ಮೆಂಟ್ ಫಾರ್ಮ್ ಒಳಗಿರೋ ಎಕ್ಸ್ಪ್ರೆಷನ್ ಏನು ಮಾಡ್ತೀವಿ? ರೋಸ್ಟರ್ ಫಾರ್ಮ್ ಕನ್ವರ್ಟ್ ಮಾಡ್ತೀವಿ. ಡೈರೆಕ್ಟ್ಲಿ ರೋಸ್ಟರ್ನ ಕೊಟ್ಬಿಟ್ರೆ ಡೈರೆಕ್ಟ್ ಚೆಕಿಂಗಿಗೆ ಹೋಗೋದು. ರಿಫ್ಲೆಕ್ಸಿವ್ ಅದ್ರ ನೆಕ್ಸ್ಟ್ ಹಿಂಗೆ ಚೆಕ್ ಮಾಡ್ತೀವಿ. ಹೆಸರು ಕೊಟ್ಟಿಲ್ಲ, ನೆಕ್ಸ್ಟ್ ಮಾಡ್ತೀವಿ. ಕರೆಕ್ಟಾ? ಒಂದು ವೇಳೆ ಅವರು ಸೆಟ್ ಬಿಲ್ಡರ್ನ ಕೊಟ್ಟಿರೋ ಅಂದರೆ ಅಕಾರ್ಡಿಂಗ್ ಟು ಸ್ಟೇಟ್ಮೆಂಟ್ ಏನು ಮಾಡ್ಕೋತೀವಿ? ರೋಸ್ಟರ್ ಫಾರ್ಮಿಗೆ ಕನ್ವರ್ಟ್ ಮಾಡ್ತೀವಿ. ಕರೆಕ್ಟಾ? ಸರಿ. ಆ ಸೆಟ್ ಬಿಲ್ಡರ್ದಿಂದ ರೋಸ್ಟರ್ ಮಾಡಲಿಕ್ಕೆ ಅದರ ಮತ್ತೆ 2 ಏನು? ಸಪೋಸ್ ಗಿವನ್ ಸೆಟ್ ಈಸ್ ಎ ಫೈನೈಟ್. ಯಾವ ಸೆಟ್ ಮೇಲೆ ರಿಲೇಷನ್ ಮಾಡ್ಕೊಳ್ಳಿ ಕೊಟ್ಟಿರ್ತಾರ ಆ ಸೆಟ್ ಏನಾಗಿದ್ರೆ ಫೈನೈಟ್ ಇದ್ದರೆ ಅವಾಗ ಅದನ್ನು ಕನ್ವರ್ಟೆಡ್ ಇಂಟು ರೋಸ್ಟರ್ ಮಾಡಿ ಬರ್ತದೆ. ಇಟ್ ಈಸ್ ಪಾಸಿಬಲ್ ಟು ಕನ್ವರ್ಟೆಡ್ ಇಂಟು ರೋಸ್ಟರ್. ಇಫ್ ಎ ಗಿವನ್ ಸೆಟ್ ಈಸ್ ಎ ಇನ್ಫೈನೈಟ್, ಒಂದು ಕೊಟ್ಟಿರ್ತ ಸೆಟ್ ಇನ್ಫೈನೈಟ್ ಇದ್ದರೆ ಅವಾಗ ಅದನ್ನು ರೋಸ್ಟರ್ ಕನ್ವರ್ಟ್ ಮಾಡಿ ಬರೋಂಗಿಲ್ಲ. ಯಾಕಂದರೆ ಇನ್ಫೈನೈಟ್ ಸೆಟ್ ಅದ. ಅವಾಗ ಏನು ಮಾಡಬೇಕು? ಇನ್ಸ್ಪೆಕ್ಷನ್ ಮೆಥಡ್ ಚೆಕ್ ಮಾಡಿ ಬರಬೇಕು. ಇವೆಲ್ಲ ಟೈಪ್ ಆಫ್ ರಿಲೇಷನ್ಸ್ ಇದರಲ್ಲಿ ಚೆಕ್ ಮಾಡಬೇಕು. ಅವಾಗ ಇನ್ಸ್ಪೆಕ್ಷನ್ ಮೆಥಡ್ ಚೆಕ್ ಮಾಡಿ. ಇದನ್ನು ಮತ್ತೆ ಕ್ಲಾರಿಟಿ ಮಾಡಬೇಕು. ಏನು? ಇಫ್ ದ ಗಿವನ್ ಸೆಟ್ ಈಸ್ ಇನ್ಫೈನೈಟ್ ಅವಾಗ ಇನ್ಸ್ಪೆಕ್ಷನ್ ಮೆಥಡ್ ಎಲ್ಲ ಟೈಪ್ ಆಫ್ ರಿಲೇಷನ್ಸ್ಗಳನ್ನು ಚೆಕ್ ಮಾಡ್ಬೋದು. ಕರೆಕ್ಟಾ? ಒಂದು ವೇಳೆ ಅದು ಫೈನೈಟ್ ಇತ್ತು ಅಂದರೆ ಕನ್ವರ್ಟೆಡ್ ಇಂಟು ರೋಸ್ಟರ್. ಇಮಿಡಿಯೇಟ್ಲಿ ಏನು ಮಾಡಿಬಿಟ್ಟೆ? ರೋಸ್ಟರಿಗೆ ಮಾಡಿಬಿಟ್ಟೆ. ರೋಸ್ಟರ್ದ ಅಡ್ವಾಂಟೇಜ್ ಏನು? ಎಲ್ಲ ಪೇರ್ಸು ನಿನ್ನ ಕಣ್ಣು ಮುಂದೆ ಇರ್ತವೆ. ಅಷ್ಟು ಪೇರ್ಸು ಕಣ್ಣು ಮುಂದೆ ಇದ್ದಿದ್ದಕ್ಕೆ ಈಸಿಯಾಗಿ ಚೆಕ್ ಮಾಡ್ಕೊಂಡು ಬಂದುಬಿಡ್ಬೋದು ಇವನ್ನೆಲ್ಲ. ಕರೆಕ್ಟಾ? ಸರಿ. ಈ ಒಂದು ರೋಸ್ಟರ್ ಮೆಥಡ್ನ ಒಂದು ರಿಲೇಷನ್ ಅದ ನೀವು ಕೊಟ್ಟಿರಿ. ಕರೆಕ್ಟಾ? ಹಾಗಾದ್ರೆ ಏನಾಗಿದೆ? ರಿಫ್ಲೆಕ್ಸಿವ್ ಚೆಕ್ ಮಾಡಿ ತೋರಿಸ್ರಿ ಅಂದರೆ ಆಗಲೇ ಏನಿದೆ? ಟು ಚೆಕ್ ದ ರಿಫ್ಲೆಕ್ಸಿವ್ ರಿಲೇಷನ್ ವೆದರ್ ಇಟ್ ಈಸ್ ಎ ರಿಫ್ಲೆಕ್ಸಿವ್ ಆರ್ ನಾಟ್ ಅಂತ ಚೆಕ್ ಮಾಡ್ಬೇಕಾದ್ರೆ ಬರೀ ಡೆಫಿನೇಷನ್ ಅನ್ಕೋತಿದ್ ಬೇಡ. ಆಲ್ ಎ ಕಾಮಾ ಎ ಬಿಲಾಂಗ್ಸ್ ಟು ಇದು ಬರೀ ಫಾರ್ ಡೆಫಿನೇಷನ್. ಅರ್ಥ ಏನು ಮಾಡ್ಕೋಬೇಕಿದ್ರೆ ಅಂದರೆ ರಿಫ್ಲೆಕ್ಸಿವ್ ರಿಲೇಷನ್ ಚೆಕ್ ಮಾಡಬೇಕಾದ್ರೆ ಗೋ ಫಾರ್ ರಿಲೇಷನ್. ಮೊದಲೇ ಎಲ್ಲಿಗೆ ಹೋಗು? ರಿಲೇಷನ್ ಹೋಗು. ರಿಲೇಷನ್ ಒಳಗಿರೋ ಎವರಿ ಫಸ್ಟ್ ಎಲಿಮೆಂಟ್ ಈಸ್ ಕಾಲ್ ಇಟ್ ಆಸ್ ಎ ಡೊಮೈನ್. ಕರೆಕ್ಟಾ? ಈ ರಿಲೇಷನ್ಸ್ ಒಳಗೆ ಹೋದ್ಕೊಳ್ಳಿ, ಚೆಕಿಂಗ್ ನೋಡ್ಕೊಳ್ಳಿ. ರಿಫ್ಲೆಕ್ಸಿವ್ ರಿಲೇಷನ್ ಚೆಕ್ ಮಾಡೋದು ನೋಡ್ಕೊಳ್ಳಿ. ಹೆಂಗೆ ಮಾಡಬೇಕು? ರಿಲೇಷನ್ ಬಂದದ, ರೋಸ್ಟರ್ ಫಾರ್ಮ್ ಆಗದ,
ಹಂಗಾರೆ ಆ ರೋಸ್ಟರ್ ಫಾರ್ಮ್ ಒಳಗೆ ಒಂದನೇ ಪೇರ್ ಫಸ್ಟ್ ಪೇರ್ ಯಾವುದದು ಎ ಬಿ ಯಾವುದದು 1 2 ಯಾವ ಎ ಬಿ ಪೇರ್ ಅಪ್ಲೈ ಆಗುತ್ತೆ ಅದರಾಗ ಒನ್ ಏನಾಯ್ತು ಎ ಫಾರ್ ಎವರಿ ಪೇರ್ ಆಫ್ ಎ ಬಿ ಇನ್ ಎವರಿ ಪೇರ್ ಆಫ್ ಎ ಬಿ ದೇರ್ ಶುಡ್ ಬಿ ಫಾರ್ ಆಲ್ ಎ ದೇರ್ ಶುಡ್ ಬಿ ಎ ಕಾಮಾ ಎ ಕರೆಕ್ಟಾ ಗೊತ್ತಾಗಿಲ್ಲ ಅಂದ್ರೆ ಸ್ವಲ್ಪ ನಿಮ್ಮ ಲ್ಯಾಂಗ್ವೇಜ್ನಾಗ ಹೋಗ್ಬಿಡ್ರಿ ಇದರಾಗ ಒನ್ ಏನು ಡೊಮೈನ್ ಹಂಗಾರೆ ಒನ್ ಏನಂತ ಎಂಟ್ರಿ ಆಗಿದೆ ಡೊಮೈನ್ ಅಂತ ಎಂಟ್ರಿ ಆಗಿದೆ ಯಾವ ಯಾವ ಎಲಿಮೆಂಟ್ಗಳು ಡೊಮೈನ್ ಅಂತ ಎಂಟ್ರಿ ಆಗಿರ್ತಾವ ಆ ಎಲ್ಲ ಡೊಮೈನ್ಗಳಿಗೂ ಏನು ಬೇಕು ಎ ಕಾಮಾ ಎ ಬೇಕು ಹಂಗಾರೆ ಈಗ ಒನ್ ಏನಂತ ಎಂಟ್ರಿ ಆಯ್ತು ಡೊಮೈನ್ ಅಂತ ಎಂಟ್ರಿ ಆಯ್ತು ಈಗ ಆರ್ ಒಳಗೆ ಏನು ಬೇಕು ನನಗೆ 1 ಕಾಮಾ 1 ಬೇಕು 1 ಕಾಮಾ 1 ಶುಡ್ ಬಿಲಾಂಗ್ ಟು ಆರ್ ಅದರ್ವೈಸ್ ಇಟ್ ಇಸ್ ನಾಟ್ ಎ ರಿಫ್ಲೆಕ್ಸ್ ಈಗ ನನ್ನ ರಿಲೇಷನ್ ಒಳಗೆ ಒನ್ ಏನಾಗಿದೆ ಡೊಮೈನ್ ಆಗಿದೆ 1 1 ಅದರೊಳಗೆ ಅದನ್ನ ಇಲ್ಲ ಕ್ಲಿಯರ್ಲಿ ಅದನ್ನ ರೀಸನ್ ಕೊಟ್ಬಿಡ್ತಾನೆ ಹುಡುಗಿಗೆ ಹಾಗಾದ್ರೆ ಸಿನ್ಸ್ 1 ಕಾಮಾ 2 ಬಿಲಾಂಗ್ಸ್ ಟು ರೀಸನ್ ಕೊಟ್ಟು ಹಿಂಗೆ ಕೊಡ್ತಾನೆ ಈಗ 1 ಕಾಮಾ 2 ಬಿಲಾಂಗ್ಸ್ ಟು ದ ಆರ್ ಬಟ್ 1 ಕಾಮಾ 1 ಡಸ್ ನಾಟ್ ಬಿಲಾಂಗ್ ಟು ಆರ್ ದೇರ್ಫೋರ್ ಇಟ್ ಇಸ್ ನಾಟ್ ಎ ರಿಫ್ಲೆಕ್ಸಿವ್ ಒಂದು ವೇಳೆ ಪ್ರೆಸೆಂಟ್ ಇದ್ರೆ ಒನ್ ಪ್ರೆಸೆಂಟ್ ಇದ್ರೆ ಸೆಕೆಂಡ್ ಡೊಮೈನಿಗೆ ಹೋಗ್ತಾನೆ ಸೆಕೆಂಡ್ ಡಿಫರೆಂಟ್ ಡೊಮೈನಿಗೆ ಹೋಗ್ತಾನೆ ಸೆಕೆಂಡ್ ಡಿಫರೆಂಟ್ ಡೊಮೈನ್ ಯಾವುದು 2 ಅದ ಆ 2 ಏನು ಬೇಕೀಗ 2 2 ಬೇಕು ಡೆಫಿನೇಷನ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಆರ್ there is a comma a belongs to r ಅಂತ ಡೆಫಿನೇಷನ್ ಹೌದಾ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಆರ್ a comma a belongs to r ಬೇಕು ಹೌದಾ ಎರಡನೇ ಎ ಯಾವುದು 2 ಸೆಕೆಂಡ್ ಡೊಮೈನ್ ಯಾವುದು 2 ಈಗ 2 ಏನಂತ ಎಂಟ್ರಿ ಆಗಿದೆ ಡೊಮೈನ್ ಅಂತ ಎಂಟ್ರಿ ಆಗಿದೆ ಹಾಗಾದ್ರೆ ಈಗ ಏನು ಬೇಕು 2 ಕಾಮಾ 2 ಬೇಕು ಏನು ಬೇಕು ಈಗ 2 ಏನು ಬರೀತಿ ಸಿನ್ಸ್ 2 ಕಾಮಾ 3 ಬಿಲಾಂಗ್ಸ್ ಟು ಆರ್ ಅಂದ್ರೆ ಹುಡುಗ 2 2 ಅದನ್ನು ನೋಡಿಗನೆ 2 2 ಪ್ರೆಸೆಂಟ್ ಇದ್ರೆ ರಿಫ್ಲೆಕ್ಸಿವ್ ಆಗಿಬಿಡುತ್ತೆ 2 ರಿಫ್ಲೆಕ್ಸಿವ್ ಆಗಿಬಿಡುತ್ತೆ ಒಂದು ವೇಳೆ 2 ಕಾಮಾ 2 ಡಸ್ ನಾಟ್ ಬಿಲಾಂಗ್ ಟು ಆರ್ ಇದ್ರೆ ಇಟ್ ಇಸ್ ನಾಟ್ ಎ ರಿಫ್ಲೆಕ್ಸಿವ್ ಹಿಂಗ ಆರ್ ಒಳಗೆ ಎಷ್ಟು ಪೇರ್ ಎ ಬಿ ಇರ್ತಾವೆ ಎವರಿ ಪೇರ್ ಆಫ್ ಎ ಬಿಗೆ ಏನು ಬೇಕು ಎ ಕಾಮಾ ಎ ಬೇಕು ಒಂದೇ ಒಂದು ಪೇರಿಗೆ ಒಂದೇ ಒಂದು ಡೊಮೈನಿಗೆ ಎ ಕಾಮಾ ಎ ಇದ್ದಿದ್ದಿಲ್ಲ ಅಂದ್ರೂ ಇಟ್ ಇಸ್ ನಾಟ್ ಎ ರಿಫ್ಲೆಕ್ಸಿವ್ ಈಸಿಯಾಗಿ ಚೆಕ್ ಮಾಡ್ಬೋದಲ್ಲ ಏನು ಸಿಕ್ಬಿಡ್ತಾರೆ ಆರ್ ಸಿಕ್ಬಿಟ್ರೆ ರೋಸ್ಟರ್ ಮೆಟ್ರಿಕ್ನಾಗ ಆರ್ ಸಿಕ್ಬಿಡ್ತಂದ್ರೆ ಈಸಿಯಾಗಿ ಚೆಕ್ ಮಾಡ್ಬೋದು ಒಂದೇ ಡೊಮೈನ್ ನೋಡ್ತಾನೆ 1 ಅದ ಅಲ್ಲಿ 1 1 ಅದರ ಇಲ್ಲೋ ನೋಡ್ತಾನೆ ಆಮೇಲೆ ಎರಡನೇ ಡೊಮೈನ್ ನೋಡ್ತಾನೆ 2 ಅದ 2 2 ಅದರ ಇಲ್ಲೋ ನೋಡ್ತಾನೆ ಮೂರನೇ ಡೊಮೈನ್ 3 ಅದ 3 3 ಅದರ ಇಲ್ಲೋ ನೋಡ್ತಾನೆ ಹೀಗೆ ಒಂದು ಡೊಮೈನಿಗೆ ಎ ಕಾಮಾ ಎ ಸಿಗಲಿಲ್ಲ ಅಂದ್ರೂ ಅದನ್ನ ರೀಸನ್ ಕೊಟ್ಬಿಡ್ತಾನೆ 3 4 ಬಿಲಾಂಗ್ಸ್ ಟು ಆರ್ ಅದ ಬಟ್ 3 3 ಡಸ್ ನಾಟ್ ಬಿಲಾಂಗ್ ಟು ಆರ್ ದೇರ್ಫೋರ್ ಇಟ್ ಇಸ್ ನಾಟ್ ಎ ರಿಫ್ಲೆಕ್ಸಿವ್ ಎಲ್ಲ ಎಗಳಿಗೂ ಎ ಕಾಮಾ ಎ ಇದ್ರೆ ಅದನ್ನ ರಿಸಲ್ಟ್ ಬರೀತಾನೆ ಆಲ್ ಎ ಬಿಲಾಂಗ್ಸ್ ಟು ಆರ್ ಅದ ಫಾರ್ ಎವರಿ ಆಲ್ ಎ ಬಿಲಾಂಗ್ಸ್ ಟು ಆರ್ there is a comma a belongs to r therefore it is a reflexive it is a method of checking up of reflexive ಅಂದ್ರೆ ಪ್ರಾಕ್ಟಿಕಲಿ ಚೆಕಿಂಗ್ ನೋಡ್ಕೊಳ್ಳಿ ಡೆಫಿನೇಷನ್ಸ್ ಬಂದ್ಬಿಡ್ತು ಏನು ಬರೀತಿ ವಾಟ್ ಇಸ್ ಡಿಫೈನ್ ರಿಫ್ಲೆಕ್ಸಿವ್ ಒಂದೇ ಒಂದು ವರ್ಡ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಆರ್ a comma a belongs to r then the type of relation is called as a reflexive ಅದು ಒಂದೇ ಡೆಫಿನೇಷನ್ ಬಟ್ ಇಂಪ್ಲಿಮೆಂಟೇಷನ್ ಈಗ ನೀವು ಚೆಕ್ ಮಾಡಕ್ಕೆ ಹೋಗ್ಬೇಕಾದ್ರೆ ಆ ಚೆಕ್ ಮಾಡೋ ಪ್ರೊಸೆಸ್ ತಿಳ್ಕೊಳ್ಳಿ ಡೆಫಿನೇಷನ್ ಆಗುತ್ತೆ ಪ್ರೊಸೆಸ್ ಏನು ಹಾಗಾದ್ರೆ ಈಗ ನಿಮ್ಮ ಕೈಯಾಗ ಒಂದು ರಿಲೇಷನ್ ಕೊಟ್ಟರೆ 10 ಸೆಕೆಂಡ್ ಚೆಕ್ ಮಾಡಿಬಿಡ್ತೀನಿ ಒಂದರ ರೋಸ್ಟರ್ನಾಗಿದ್ದರೆ ಅಥವಾ ಸೆಟ್ ಬಿಲ್ಡರ್ನಾಗಿದ್ದರೆ ಇನ್ಸ್ಪೆಕ್ಷನ್ ಮೆಥಡ್ ತೊಗೊಂಡು ಸೆಟ್ ಬಿಲ್ಡರ್ ಎಕ್ಸಾಂಪಲ್ ತೊಗೊಂಡು ಅಲ್ಲಿ ಚೆಕ್ ಮಾಡಿ ಬರ್ತಾರೆ ಹೆಂಗೆ ಚೆಕ್ ಮಾಡಿ ನೋಡೋಣ ಮೊದಲೇ ರೋಸ್ಟರ್ ಅಂಕ ಪರ್ಫೆಕ್ಟ್ ಆಗಿ ಫಸ್ಟ್ ನೀವು ಕಣ್ಣು ಮುಂದಿರೋ ರಿಲೇಷನ್ಸ್ ಪೇರ್ಸ್ಗಳಿಗೆ ಚೆಕ್ ಮಾಡಿ ಕರಿ ಹಂಗಾರೆ ಹೌ ಟು ಚೆಕ್ ರಿಫ್ಲೆಕ್ಸಿವ್ ರಿಲೇಷನ್ ಗೋ ಫಾರ್ ಆರಿಗೆ ಹೋಗ್ರಿ ಎವರಿ ಪೇರ್ ನೋಡಿ ಎ ಬಿ ಮೊದಲೇ ಎ ಬಿ ಪೇರ್ ಚೆಕ್ ಮಾಡಿಕೊ ಆ ಎ ಬಿ ಪೇರಿಗೆ ಎ ಅದರ ಇಲ್ಲ ನೋಡು ಸೆಕೆಂಡ್ ಎ ಬಿ ಪೇರ್ ಒಳಗೆ ಏಕೆ ಎ ಅದರ ಇಲ್ಲ ನೋಡು ಯಾವುದರ ಒಂದೇ ಒಂದು ಏಕೆ ಎ ಕಾಮಾ ಎ ಇದ್ದಿದ್ದಿಲ್ಲ ಅಂದ್ರೂ ದೆನ್ ಇಟ್ ಇಸ್ ನಾಟ್ ಎ ರಿಫ್ಲೆಕ್ಸಿವ್ ಅದನ್ನ ರೀಸನ್ ಕೊಟ್ಟು ಇಟ್ ಇಸ್ ನಾಟ್ ಎ ರಿಫ್ಲೆಕ್ಸಿವ್ ಅಂತ ಬಂದು ಬಿಡ್ಬೋದು ದಿಸ್ ಇಸ್ ದ ಮೆಥಡ್ ಆಫ್ ಚೆಕಿಂಗ್ ಅಪ್ ಆಫ್ ರಿಫ್ಲೆಕ್ಷನ್ ಗೊತ್ತದ ಸರಿ ನೆಕ್ಸ್ಟ್ ಇದು ಸೆಕೆಂಡ್ ಟೈಪ್ ಆಫ್ ರಿಲೇಷನ್ ಒಳಗೆ ಸೆಕೆಂಡ್ ಟೈಪ್ ಆಫ್ ರಿಲೇಷನ್ ಎರಡನೇ ಟೈಪ್ ಆಫ್ ರಿಲೇಷನ್ ಏನದು ಸಿಮೆಟ್ರಿಕ್ ರಿಲೇಷನ್ ಸೆಕೆಂಡ್ ಒನ್ ಈಸ್ ಸಿಮೆಟ್ರಿಕ್ ರಿಲೇಷನ್ symmetric relation again practically first definition what is meant by symmetric relation a relation is said to be a symmetric if and only if for all a comma b belongs to the set of r for all ab belongs to the set of r there should be b comma a belongs to r then only the relation is said to be symmetric otherwise it is not a symmetric ಇದು ಡೆಫಿನೇಷನ್ ಮೊದಲಿಗೆ ಡೆಫಿನೇಷನ್ ಪರ್ಫೆಕ್ಟ್ ವಾಟ್ ಇಸ್ ಸಿಮೆಟ್ರಿಕ್ ಫಾರ್ ಆಲ್ ಎ ಬಿ ಬಿಲಾಂಗ್ಸ್ ಟು ದ ಆರ್
B comma A also belongs to the R, then only the relation is called as a symmetry. Sir, definition of that. Again, practically, how to check it is easy. Again, ಇದು type of relation. Symmetric type of relation. Under relation ಬರದೊರ್ತು ಮತ್ತೆ symmetricity ಚೆಕ್ ಮಾಡಿ ಬರಂಗಿಲ್ಲ ನಿಮಗೆ. ಹಂಗಾರೆ ಫಸ್ಟ್ ಎಲ್ಲಿಗೆ ಹೋಗೋಣ? ರಿಲೇಷನ್ಗೆ ಹೋಗೋಣ. ರಿಲೇಷನ್ ಅವನ ಕೊಟ್ಟಾರ ನೋಡು. ಅವರು ಕೊಟ್ಟಿದ್ದಿಲ್ಲ ಅಂದ್ರೆ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಸ್ಟೇಟ್ಮೆಂಟ್ ಪ್ರಕಾರ ಏನು ತಯಾರು ಮಾಡ್ಕೋ, ರಿಲೇಷನ್ ತಯಾರು ಮಾಡ್ಕೋ. ಅದನ್ನು ಮಾಡೋಣ ಅಂತೀವಿ. ರಿಲೇಷನ್ ಕೊಟ್ಟ ಹೆಂಗೆ ಮಾಡಬೇಕು ಅಂತ ಹೇಳಿ ರೋಸ್ಟರ್ ಕೊಟ್ಬಿಟ್ಟಿದೆ ಅಂದ್ರೆ ಪ್ರಾಬ್ಲಮನೇ ಇಲ್ಲ. ಸೆಟ್ ಫೈನೈಟ್ ಇದ್ರೆ ರೋಸ್ಟರ್ ಕನ್ವರ್ಟ್ ಆಗ್ತದೆ. ಕೊಟ್ಟು ಸೆಟ್ ಇನ್ಫೈನೈಟ್ ಇತ್ತು ಅಂದ್ರೆ ಅವಾಗ ಇನ್ಸ್ಪೆಕ್ಷನ್ ಮೆಥಡ್ ಚೆಕ್ ಮಾಡೋಣ. ಮೊದಲಿಗೆ ಚೆಕಿಂಗ್ ಅಪ್ ಮೆಥಡ್ ಅಂತ ನೋಡೋಣ ಫಸ್ಟಿಗೆ. ಹಂಗಾರೆ ಏನು ಮಾಡ್ತೀವಿ? ಫಸ್ಟಿಗೆ ಆರ್ ಹೋಗ್ತಾನೆ. ಆರ್ ಒಳಗೆ ಮೊದಲೇ ಪೇರ್ ನೋಡ್ತಾನೆ. ಫಸ್ಟ್ ಎ ಬಿ ಹೊಡಿತಾನೆ. ಯಾವುದದ 1 2 ಅಥವಾ ಈ 1 2 ಎ ಬಿ. ಈ 1 2 ಏನು ಬೇಕೀಗ? 2 1 ಬೇಕು. 1 2 ಅದೇ ಆರ್ ಒಳಗೆ ಏನು ಬೇಕು? 2 1 ಬೇಕು. ಎಕ್ಸಾಂಪಲ್ ಇದ್ರಾಗ ಈ 1 2 ಅಲ್ಲಿ 2 1 ಅದನ್ನ ಈಗ ಇಲ್ಲ. ಹಾಗಾದ್ರೆ ಅದರ ರೀಸನ್ ಕೊಡ್ತಾನೆ. ಸಿನ್ಸ್ 1 comma 2 belongs to the set of R, but 2 comma 1 does not belong to R. Therefore, it is not a reflexive. ಅದಕ್ಕೆ ಏನಾಗಲಿಲ್ಲ? ರಿಫ್ಲೆಕ್ಸಿವ್ ಆಗಿಲ್ಲ. ಹಾಗಾದ್ರೆ ರೋಸ್ಟರ್ ಮೆಥಡ್ ಒಳಗೆ ಇತ್ತು ಅಂದರೆ ಇಮಿಡಿಯೇಟ್ಲಿ ಚೆಕ್ ಮಾಡಿಬಿಡ್ಬೋದು. ಅನ್ನೋದು ಸ್ಟೇಟ್ಮೆಂಟ್ ಇದ್ರೆ ಸೇಮ್ ಟೈಪ್ ಸ್ಟೇಟ್ಮೆಂಟ್ ಚೆಕ್ ಮಾಡ್ತಾನೆ. ಅಥವಾ ಸ್ಟೇಟ್ಮೆಂಟ್ ಇನ್ಫರೆನ್ಸ್ ಸೆಟ್ಟಿಗೂ ಚೆಕ್ ಮಾಡ್ಕೋಬೋದು. ಮೊದಲಕ್ಕೆ ಬಿ ಪರ್ಫೆಕ್ಟ್ ಇಂದ ರೋಸ್ಟರ್ ಫಸ್ಟ್. ಮೊದಲಕ್ಕೆ ರೋಸ್ಟರಿಂಗ್ ಪರ್ಫೆಕ್ಟ್ ಆಗೋಣ ಮೊದಲೇ. ಕರೆಕ್ಟಾ? ಹಾಗಾದ್ರೆ ಇನ್ನು ಬ್ಲೈಂಡ್ ಆಗಿ ನಿನ್ನ ಕೈಯಾಗ ಒಂದು ರಿಲೇಷನ್ ಕೊಟ್ಟರೆ ಸಿಮೆಟ್ರಿಸಿಟಿ ಚೆಕ್ ಮಾಡೋ ಅಂದ್ರೆ ಏನು ಮಾಡ್ತಾನೆ? ಈಗ ಅವ್ರಿಗೆ ಎಕ್ಸಾಮ್ದಾಗ ಆರ್ ನೋಡ್ತಾನೆ. ಆರ್ ಒಳಗಿನ ಮೊದಲೇ ಪೇರ್ ನೋಡ್ತಾನೆ. 1 2 ಅದ. ಅದಕ್ಕೆ 1 2 2 1 ನೋಡ್ತಾನೆ. ಇದ್ದಿದ್ದಿಲ್ಲ ಅಂದ್ರೆ ಅದರ ರೀಸನ್ ಕೊಟ್ಬಿಡ್ತಾನೆ. 1 comma 2 belongs to the R ಅದ, ಬಟ್ 2 comma 1 does not belong to R. therefore ಎಲ್ಲ ಎ ಬಿಗಳಿಗೂ ಏನಿಲ್ಲ? ಬಿ ಎ ಇಲ್ಲ. all A B belongs to R. B comma A does not belong to R. Gender statement. ಮೊದಲೇಕ ಎಕ್ಸಾಂಪಲ್ ತಗೊಂಡು ಚೆಕ್ ಮಾಡ್ತಾನೆ. ಆಮೇಲೆ ಜೆಂಡರ್ ಸ್ಟೇಟ್ಮೆಂಟ್ ಕೊಟ್ಟು ಮುಗಿಸ್ಬಿಡ್ತಾನೆ. ಆಲ್ ಎ ಬಿ ಬಿಲಾಂಗ್ಸ್ ಟು ಆರ್. ಆರ್ ಒಳಗಿರೋ ಎಲ್ಲ ಎ ಬಿಗಳಿಗೆ ದೇರ್ ಇಸ್ ನೋ ಬಿ ಎ ಕಾಮಾ ಬಿಲಾಂಗ್ಸ್ ಟು ಆರ್. ಯಾಕಂದ್ರೆ 1 2 ಅನ್ನೋ ಪೇರಿಗೆ 2 1 ಇಲ್ಲ. ಒಂದು ಪೇರಿಗೆ ಇಲ್ಲ ಅಂದ್ರೂ ಮುಗಿತಾನೆ. therefore it is not a symmetry. it is the method of checking up of the symmetricity in your language. ಇದು ನಿಮ್ಮ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿ. ಕರೆಕ್ಟ್ ಅದ? ನೆಕ್ಸ್ಟ್ ಇನ್ನು ಸಿಮೆಟ್ರಿಸಿಟಿ ಚೆಕ್ ಮಾಡೋದು ಗೊತ್ತಾದ. ನೆಕ್ಸ್ಟ್ ಥರ್ಡ್ ಒನ್, ದ ಮೋಸ್ಟ್ ಇಂಪಾರ್ಟೆಂಟ್, ಟ್ರಾನ್ಸಿಟಿವಿಟಿ ಆರ್ ಟ್ರಾನ್ಸಿಟಿವ್ ರಿಲೇಷನ್. ಇನ್ನೊಂಚೂರು ಇಂಟೆಲಿಜೆಂಟ್. ಟ್ರಾನ್ಸಿಟಿವ್ ಪರ್ಫೆಕ್ಟ್ ಆಗಿ ನೋಡಿ ಏನದು ಟ್ರಾನ್ಸಿಟಿವ್ ಡೆಫಿನೇಷನ್ ಏನದ? ಆಲ್ ಎ ಕಾಮಾ ಬಿ and B comma C belongs to the set of R. ಇದನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಂಡ್ರೆ ಒಂದು ಟ್ರಾನ್ಸಿಟಿವಿಟಿ ಲಾ ಚೆಕ್ ಮಾಡಬೇಕಾದ್ರೆ, ಟ್ರಾನ್ಸಿಟಿವಿಟಿ ರಿಲೇಷನ್ ಚೆಕ್ ಮಾಡಬೇಕಾದ್ರೆ ಮೊದಲೇ ನಿನಗೆ ಯಾವ ಪೇರಿಗೆ ಟ್ರಾನ್ಸಿಟಿವಿಟಿ ಚೆಕ್ ಮಾಡ್ತೀವಿ ಆ ಪೇರ್ ಆಫ್ ಎ ಬಿಗೆ ಮೊದಲೇ ಬಿ ಸಿ ಇರಬೇಕು. ಎ ಬಿಗೆ ಬಿ ಸಿ ಫಿಲ್ ಹಾಕೊಂಡು ಎ ಬಿಗೆ ಬಿ ಸಿ ಇದ್ರೆ ಅವ್ರಿಗೆ ಎ ಸಿ ಚೆಕ್ ಆಗ್ತದೆ. ಸ್ಪಷ್ಟವಾಗಿ ತಿಳ್ಕೊಂಡ್ರೆ ಒಂದು ಎ ಬಿ ಪೇರಿಗೆ ಅಂದರೆ ಚೆಕ್ ಮಾಡೋ ಕಂಡೀಷನ್ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಅಂದರೆ ಟ್ರಾನ್ಸಿಟಿವ್ ಲಾ ಚೆಕ್ ಆಗೋದಿಲ್ಲ, ಅದು ಪ್ರೂವ್ ಆದಂಗೆ. ಎ ಬಿ ಅನ್ನೋ ಪೇರಿಗೆ ಬಿ ಸಿ ಇದ್ರೆ ಎ ಸಿ ಚೆಕ್ ಆಗ್ತದೆ. ಎ ಬಿ ಅನ್ನೋ ಪೇರಿಗೆ ಬಿ ಸಿನೇ ಇದ್ದಿದ್ದಿಲ್ಲ ಅಂದ್ರೆ ಆ ಎ ಬಿ ಏನಾದಂಗೆ ಟ್ರಾನ್ಸಿಟಿವ್. ಬಿಕಾಸ್ ಚೆಕ್ ಮಾಡಲಿಕ್ಕೆ ಬಿ ಸಿ ಇಲ್ಲ. ಚೆಕ್ ಮಾಡಲಿಕ್ಕೆ ಬಿ ಸಿ ಇಲ್ಲ ಅಂದರೆ ಯು ಶುಡ್ ಎಕ್ಸೆಪ್ಟ್ ದ್ಯಾಟ್. ಯಾಕಂದ್ರೆ ಇದು ಆಗಿಲ್ಲ ಅಂತ ಪ್ರೂವ್ ಮಾಡಲಿಕ್ಕೆ ನಿನ್ನ ಕಡೆ ಕಂಡೀಷನ್ ಇಲ್ಲ. ಯಾರಿಗೆ ಕಂಡೀಷನ್ ಇದೆ ಅವ್ರಿಗೆ ಚೆಕ್ ಮಾಡ್ತೀವಿ. ಏನು ಕಂಡೀಷನ್ ಅದು ಕರೆಕ್ಟಾಗಿ ತಿಳಿದು, ಯಾವ ಎ ಬಿಗೆ ಬಿ ಸಿ ಇರ್ತ ಆ ಪೇರಿಗಷ್ಟೇ ಏನು ಚೆಕ್ ಆಗ್ತದೆ? ಎ ಸಿ ಚೆಕ್. ಆ ಎ ಬಿ ಅನ್ನೋ ಪೇರಿಗೆ ಬಿ ಸಿ ಇದ್ದಿದ್ದೇನ ಅಂದರೆ ಅವ್ರಿಗೆ ಎ ಸಿ ಚೆಕ್ ಆಗೋದಿಲ್ಲ. ಆ ಎ ಬಿ ಪೇರಿಗೆ ಏನಾಗ್ಬಿಡ್ತದೆ? ಟ್ರಾನ್ಸಿಟಿವ್ ಆಗಿಬಿಡ್ತದೆ. ಎಕ್ಸಾಂಪಲ್ ಮತ್ತೆ ಕಂಪ್ಲೀಟ್ ಮಾಡೋಣ ಡೆಫಿನೇಷನ್. ಆಲ್ ಎ ಬಿ ಬಿಲಾಂಗ್ಸ್ ಟು ಯಾವ ಎ ಬಿ ಅಂಡ್ ಬಿ ಸಿ ಬಿಲಾಂಗ್ಸ್ ಟು ಆರ್ ಇದ್ರೆ ಅಥವಾ ಎ ಕಾಮಾ ಸಿ ಆಲ್ಸೋ ಬಿಲಾಂಗ್ಸ್ ಟು ಆರ್, then the type of relation is called as transitive. ಇದು ಡೆಫಿನೇಷನ್. ಕರೆಕ್ಟಾ? ಇದು ಎಫೆಕ್ಟಿವ್ ಆಗಿ ಹೇಗೆ ಯೂಸ್ ಮಾಡಬೇಕು ನೋಡೋಣ. ಇಲ್ಲೊಂದು ರಿಲೇಷನ್ ನಿಮ್ಮ ಕಡೆಗೆ ಬರುತ್ತೆ. ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ನೋಡ್ಕೊಂಡ್ಬಿಟ್ರೆ ಗೊತ್ತಾಗುತ್ತೆ ಏನು. ಯಾವ ರಿಲೇಷನ್ ಒಳಗೆ ಒಂದನೇ ಪೇರ್ ಯಾವುದು? 1 2. ಇದು ಎ ಬಿ. ಕರೆಕ್ಟಾ? ಈಗ ನಾವು ಈ ಎ ಬಿಗೆ ಟ್ರಾನ್ಸಿಟಿವ್ ಚೆಕ್ ಮಾಡಬೇಕು ಅಂದರೆ ಈ ಎ ಬಿಗೆ ಏನು ಬೇಕು? ನನಗೆ ಬಿ ಸಿ ಬೇಕು. ಮೊದಲೇ ನಾ ಎ ಬಿ ಮತ್ತು ಬಿ ಸಿ ಸ್ಪಷ್ಟವಾಗಿ ತಿಳ್ಕೊ. ಅಂದರೆ ಎ ಬಿ ಪೇರ್ ಒಳಗಿರೋ
ಎ ಬಿ ಪೇರ್ ಒಳಗಿರೋ ಸೆಕೆಂಡ್ ಲೆಟರ್ ಬಿ ನೆಕ್ಸ್ಟ್ ಪೇರಿಗೆ ಏನಾಗಿ ಹೋಗ್ಬೇಕು, ಅದು ಡೊಮೇನ್ ಆಗಿ ಹೋಗ್ಬೇಕು. ಇಲ್ಲಿ 1 to 2 ದಿಂದ ಶುರುವಾಗಿದ್ದ ಪೇರ್ ಹುಡುಕ್ಬೇಕು ನೀನು, ಅಂದ್ರೆ ಅದಕ್ಕೆ ಬಿ ಸಿ ಎಲ್ ಅಂತ ಅರ್ಥ. ಈ 1 2 ಅನ್ನೋ ಪೇರಿಗೆ 2 ದಿಂದ ಶುರುವಾಗಿದ್ದ ಇನ್ನೊಂದು ಪೇರ್ ಅದನ್ನ ಏನದ 2 3 ಅದ. ಅಂದ್ರೆ ಈ ಪೇರಿಗೆ ಎ ಬಿ ಅಂಡ್ ಬಿ ಸಿ ಫಿಲಪ್ ಆಗಿದೆ. ಕರೆಕ್ಟಾ? ಹಂಗಾರೆ ಎ ಬಿ ಅದ ಬಿ ಸಿ ಅದ ಅಂದ್ರೆ 1, 2 and 2, 3 ಎದರಾಗದ ಆರ್ ಮಾಡಿ. ಈಗ ಇವ್ರಿಗೆ ಏನು ಚೆಕ್ ಮಾಡಬೇಕು, ನೀನು ಎ ಸಿ ಚೆಕ್ ಮಾಡಿ. ಯಾಕೆ ಎ ಸಿ ಚೆಕ್ ಮಾಡಿ ಬರ್ತದೆ. ಈಗ ವಾಟ್ ಈಸ್ ಎ ಸಿ? 1 and 3. 1 3 ಅದನ್ನ ಅದರೊಳಗೆ ಇಲ್ಲ. ಬಟ್ 1, 3 does not belong to R, therefore it is not a transitive. ಅಂದ್ರೆ ಡೆಪ್ತ್ ಒಳಗೆ ಮೀನಿಂಗ್ ತಿಳ್ಕೊಳ್ಳಿ. ಡೆಫಿನೇಷನ್ ವಿ ಕ್ಯಾನ್ ಕ್ರಿಯೇಟ್. ಒಂದ್ಸಲ ಅರ್ಥ ಆಗಿಬಿಡ್ತು ಅಂದ್ರೆ ಡೆಫಿನೇಷನ್, ಬುಕ್ಕಿನ ಡೆಫಿನೇಷನ್ ಸಲ ಅರ್ಥ ಮಾಡ್ಕೊಳ್ಬೋದು, ಇಲ್ಲ ನೀನೇನು ತಿಳ್ಕೊಂಡಿರ್ತಿ ಅದನ್ನು ಡೆಫಿನೇಷನ್ ಆಗು ಕನ್ವರ್ಟ್ ಮಾಡ್ಬೋದು. ಕರೆಕ್ಟಾ? ಆದರೂ ಮತ್ತೆ ಬಿಗಿನಿಂಗ್ ಡೆಫಿನೇಷನ್ ಇಂದನೇ ಅಲ್ರಿ. ಹೌದು, ಬಿಗಿನಿಂಗು ಡೆಫಿನೇಷನ್ ಇಂದನೇ. ಆದರೆ ಅದನ್ನು ಬರೀ ಓದಿ ಕೈ ಬಿಟ್ಬಿಡ್ಬೇಡಿ. ವಾಟ್ ಡಸ್ ಇಟ್ ಮೀನ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಏನು ಹೇಳಿರುತ್ತೆ ಕಂಡೀಷನ್? ಇನ್ನು ಐಂಡ್ ಅದ, ಆಲ್ ಅಲ್ಲ. ಎ ಬಿ ಐಂಡ್ ಬಿ ಸಿ ಇವೆರಡು ಫಿಲಪ್ ಇದ್ರೆ ಎ ಸಿ. ಆ ಎ ಬಿ ಪೇರಿಗೆ ಬಿ ಸಿ, ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್ ಆರ್ ಇಸ್ ಈಕ್ವಲ್ ಟು 1 ಮಾರ್ಕ್ಸ್ ನೀವು ಟೈಪಿಂಗ್ ಬಹಳ ಮಂದಿ ಕನ್ಫ್ಯೂಷನ್ ಮಾಡ್ಕೊತಾ ಇರ್ತಾರೆ. ಕೆಲವು ಮಂದಿ ಪರ್ಫೆಕ್ಟ್ ಇದ್ದರೆ ಬಡ್ಬಿಡ್ತೀರಿ. ಕೆಲವೊಂದು ಹುಡುಗರು ಕನ್ಫ್ಯೂಷನ್ಸ್ ಹೆಂಗಿರ್ತಾವೆ ಅಂದರೆ 1 ಮಾರ್ಕ್ಸ್ ನೀವು ಟೈಪಿಂಗ್ ಟ್ರಾನ್ಸಿಟಿವ್ ಆಗಿರೋದು ಅಂದಾಗ ಲಘು ಒಬ್ಬೊಬ್ಬರು ಒಂದು ನಮೂನೆ ಉತ್ತರಿರ್ತದೆ. ಅಥವಾ ಹಂಗೆ ಪರ್ಫೆಕ್ಟ್ ಆಗಿ ತಿಳ್ಕೊಬಿಡಿ. ಸಪೋಸ್ ಆರ್ ಇಸ್ ಈಕ್ವಲ್ ಟು 1, 2 and 3, 4 and 5, 6 ಇದೊಂದು ರಿಲೇಷನ್. 1 ಮಾರ್ಕ್ಸ್ ನೀವು ಟೈಪ್ ಸೆಕ್ಷನ್ ಎ. ಕರೆಕ್ಟಾ? ಇಸ್ ಇಟ್ ಟ್ರಾನ್ಸಿಟಿವ್? ಹೌದು, ಇಟ್ ಈಸ್ ಎ ಟ್ರಾನ್ಸಿಟಿವ್. ಯಾಕ್ರಿ? ಎ ಬಿ ಅನ್ನೋ ಪೇರ್ 1 2 ಅದ. ಇದಕ್ಕೆ ಇದನ್ನು ಈ 1 2 ಟ್ರಾನ್ಸಿಟಿವ್ ನಾವು ಚೆಕ್ ಮಾಡೋಣ ಅಂದ್ರೆ ಅದಕ್ಕೆ ಬಿ ಸಿ ಬೇಕಲ್ಲ. ಬಿ ಸಿ ಅದನ್ನ 2 ದಿಂದ ಸ್ಟಾರ್ಟ್ ಆಗಿದ್ದ ಪೇರ್ ಅದನ್ನ ಇಲ್ಲ. ಹಾಗಾದ್ರೆ ಈ 1 2 ಏನಾಗಿದೆ? ಟ್ರಾನ್ಸಿಟಿವ್ ಆಗಿಬಿಟ್ಟದ. 3 ಅಂದರೆ 3 4 ಎ ಬಿ. ಈ ಎ ಬಿಗೆ ಟ್ರಾನ್ಸಿಟಿವ್ ನಾವು ಚೆಕ್ ಮಾಡೋಣ ಅಂದರೆ ಈ ಎ ಬಿಗೆ ಬಿ ಸಿ ಬೇಕು. ಅಂದ್ರೆ 4 ಇಂದ ಶುರುವಾಗಿದ್ದ ಒಂದು ಪೇರ್ ಬೇಕು. ಅಂದ್ರೆ ಅವ್ರಿಗೆ ಎ ಸಿ ಚೆಕ್ ಆಗ್ತದೆ. ಯಾರಿಗೆ ಎ ಸಿ ಚೆಕ್ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ ಅಂದ್ರೆ ಎ ಬಿಗೆ ಬಿ ಸಿ ಇರಲಿಲ್ಲ ಅಂದರೆ ದಟ್ ಎಕ್ಸೆಪ್ಟ್ ಇಟ್ ಆಸ್ ಎ ಟ್ರಾನ್ಸಿಟಿವ್. ಇಟ್ ಈಸ್ ಎ ಟ್ರಾನ್ಸಿಟಿವ್ ಅಂತ ಎಕ್ಸೆಪ್ಟ್ ಮಾಡ್ಬೋದು. ಕರೆಕ್ಟಾ? ಹಾಗಾಗಿ ಏನಾಗಿದೆ? ಟ್ರಾನ್ಸಿಟಿವ್ ಆಗಿದೆ. ಇದು 5 6 ಅದ. 5 6 ಎ ಬಿ ಪೇರಿಗೆ ಬಿ ಸಿ ಅದನ್ನ 6 ಇಂದ ಶುರುವಾಗಿದ್ದದನ್ನ ಇಲ್ಲ. ಕ್ಲಿಯರ್ಲಿ ಯಾವ ಎ ಬಿ ಪೇರಿಗಳಿಗೂ ಬಿ ಸಿ ಇಲ್ಲೇ ಇಲ್ಲ ಚೆಕ್ ಮಾಡಲಿಕ್ಕೆ. therefore this relation we have to accept it as a transitive. therefore it is a transitive. ಇದು ಟ್ರಾನ್ಸಿಟಿವ್. ಸ್ಪಷ್ಟವಾಗಿ ತಿಳ್ಕೊಂಡು ಕರೆಕ್ಟ್ ಅದ? ಹಿಂಗೆ ಎಷ್ಟು ಎ ಬಿ ಪೇರುಗಳಿಗೆ ಬಿ ಸಿ ಇರ್ತಾವ, ಆಲ್ ಎ ಬಿ ಐಂಡ್ ಬಿ ಸಿ, ಎಷ್ಟು ಎ ಬಿ ಪೇರುಗಳಿಗೆ ಬಿ ಸಿ ಇರ್ತಾವ ಆ ಎಲ್ಲ ಪೇರುಗಳಿಗೂ ಏನು ಚೆಕ್ ಆಗಬೇಕು? ಎ ಸಿ ಆಗಬೇಕು. ಒಂದೇ ಒಂದು ಎ ಬಿ ಆ್ಯಂಡ್ ಬಿ ಸಿ ಪೇರಿಗೆ ಹೇಳಕತ್ತಿದ್ದು ನೋಡ್ರಿ, ಒಂದೇ ಒಂದು ಎ ಬಿ ಪೇರಿಗೆ ಅಲ್ಲ, ಒಂದೇ ಒಂದು ಎ ಬಿ ಆ್ಯಂಡ್ ಬಿ ಸಿ ಪೇರಿಗೆ ಒಂದು ಎ ಸಿ ಇದ್ದಿದ್ದಿಲ್ಲ ಅಂದ್ರೂ ಇಟ್ ಇಸ್ ನಾಟ್ ಎ ಟ್ರಾನ್ಸಿಟಿವ್. ಕರೆಕ್ಟಾ? ಎ ಬಿ ಇದ್ದು ಬಿ ಸಿ ಇರಲಿಲ್ಲ ಅಂತಂದ್ರೆ ಇಟ್ ಈಸ್ ಎ ಟ್ರಾನ್ಸಿಟಿವ್. ಗೊತ್ತದ? ದಿಸ್ ಇಸ್ ದ ಮೆಥಡ್ ಆಫ್ ಚೆಕಿಂಗ್ ಅಪ್ ಆಫ್ ದ ಟ್ರಾನ್ಸಿಟಿವ್ ರಿಲೇಷನ್. ಕರೆಕ್ಟಾ? ನೆಕ್ಸ್ಟ್ ಫೋರ್ತ್ ಒನ್, ಇಕ್ವಿವ್ಯಾಲೆನ್ಸ್ ರಿಲೇಷನ್. ಏನಾಗಿರುತ್ತೆ? ಇಕ್ವಿವ್ಯಾಲೆನ್ಸ್ ರಿಲೇಷನ್. ಕರೆಕ್ಟಾ? ಅದರ ಡೆಫಿನೇಷನ್ ಏನು? ಇದು 1 ಮಾರ್ಕ್ಸ್ ಟೈಪ್ ಡೆಫಿನೇಷನ್. ವಾಟ್ ಈಸ್ ಇಕ್ವಿವ್ಯಾಲೆನ್ಸ್ ರಿಲೇಷನ್? ಎ ರಿಲೇಷನ್ ಈಸ್ said to be equivalence if and only if it is reflexive, symmetric and transitive. ಏನು? reflexive, symmetric and transitive, then only the relation is said to be equivalence relation. Okay? ಅಂದರೆ 3 ಚೆಕ್ ಆಗಿಬಿಟ್ಟಿದ್ದು ಅಂದರೆ then that type of relation is called as a equivalence relation. ಕರೆಕ್ಟಾ? ಇದಿಷ್ಟು ಥಿಯರಿ ಅಬೌಟ್ ದ ಟೈಪ್ಸ್ ಆಫ್ ರಿಲೇಷನ್ಸ್. ಈಗಿನ ಪ್ರಾಬ್ಲಮ್ ನೋಡಿದ್ರೆ ಕರೆಕ್ಟಾ? ಈ ಪ್ರಾಬ್ಲಮ್ ಕೊಟ್ಟು ಚೆಕ್ ಮಾಡಿ ಬರ್ತದೆ. ಬೇಕಾದ ಪ್ರಾಬ್ಲಮ್ ಕೊಟ್ಟರೆ 10 ಸೆಕೆಂಡ್ ಹುಡುಗಿ ಚೆಕ್ ಮಾಡಿಬಿಡ್ತಾರೆ. ರಿಫ್ಲೆಕ್ಸಿವಿಟಿ ಗೊತ್ತಾದ್ರೆ ಹೆಂಗೆ ಚೆಕ್ ಮಾಡಬೇಕು, ಸಿಮೆಟ್ರಿಸಿಟಿ ಗೊತ್ತಾದ್ರೆ, ಟ್ರಾನ್ಸಿಟಿವಿಟಿ ಗೊತ್ತಾದ್ರೆ ಹೆಂಗೆ ಚೆಕ್ ಮಾಡ್ಬೇಕಂತೇಳಿ ಒಂದು ಎಕ್ಸಾಂಪಲ್ ನೋಡಿಬಿಟ್ಟೆ ಅಂದರೆ ಪರ್ಫೆಕ್ಟಾಗಿ ಹೋಗ್ಬಿಡ್ತು. ಹಂಗಾರೆ ಗೋ ಟು ದ ಎಕ್ಸಾಂಪಲ್. ಓಕೆ, ಎಕ್ಸಾಂಪಲ್ಸ್ ಆನ್ ದ ಚೆಕಿಂಗ್ ಅಪ್ ಆಫ್ ದ ರಿಲೇಷನ್. ಎಲ್ಲಿ ಬರ್ತದೆ ಇದು? ಸೆಕ್ಷನ್ ಬಿ ಒಳಗೆ ಎಲ್ಲ ಒಂದು ಕ್ವಶನ್, ಆರ್ ಸೆಕ್ಷನ್ ಸಿ ಒಳಗೆ 25th ಕ್ವಶನ್, ಚೆಕಿಂಗ್ ಅಪ್ ಆಫ್ ದ ಟೈಪ್ಸ್ ಆಫ್ ರಿಲೇಷನ್ಸ್ ಅಲ್ಲಿ ಕೇಳಿದೆ. ಅಥವಾ ಒಂದು ಎಕ್ಸಾಂಪಲ್ ನೋಡೋಣ. ಈಗ ನೋಡಿ, ಫಸ್ಟ್ ಎಕ್ಸಾಂಪಲ್, ಮೊದಲೇ ಡೈರೆಕ್ಟ್ಲಿ ಅಂತ ಇಂಥ ಕೈಲಿ ಹಾಕ್ಕೊಂಡು ಬಿಡಿಸೋ ಬದಲಿ ಡೈರೆಕ್ಟ್ ಬುಕ್ ಒಳಗಿನ ಎಕ್ಸಸೈಸ್ಗೆ ಹೋಗ್ಬಿಡೋಣ ಅಂತ ಅಂದರೆ ಮೀನಿಂಗ್ ಹಾಕೋದು ಹೋಗ್ಬಿಡ್ತಾರೆ. ಕರೆಕ್ಟಾ? ಮೊದಲೇ ಎಕ್ಸಸೈಸ್ ಒಳಗಿನ ಫಸ್ಟ್ ಪ್ರಾಬ್ಲಮ್, ಮೊದಲೇ ಪ್ರಾಬ್ಲಮ್.
if in capital A is equal to 1, 2, 3, 4, 13 up to 14. In capital A equal to 1, 2, 3 up to 14. The relation capital R is defined by capital R is equal to, it contains x comma y pair such that such that order pair x comma y such that 3x minus of y is equal to 0. Okay, check question, check whether R is relation, R is number 1 reflexive, second one symmetric, and third one transitive. ಸರಿ, ಹೀಗೆ ಮೂರು ಪ್ರತ್ಯೇಕ ಪ್ರಶ್ನೆ ಕೇಳೋ ಬದಲಿ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಹೀಗೆ ಸಪರೇಟ್ ಕ್ವಶನ್ ಕೇಳೋ ಬದಲಿ ಡೈರೆಕ್ಟ್ ಆಗಿ ಏನು ಕೇಳ್ಬೇಕು, ಚೆಕ್ ವೆದರ್ ಇಟ್ ಇಸ್ ಇಕ್ವಿವ್ಯಾಲೆನ್ಸ್ ರಿಲೇಷನ್ ಆರ್ ನಾಟ್ ಅಂತ ಕೇಳ್ಬೇಕು. ಅಥವಾ ಸಪರೇಟ್ ಕೇಳಬಹುದು, ರಿಫ್ಲೆಕ್ಸಿವ್, ಸಿಮೆಟ್ರಿಸಿಟಿ, ಟ್ರಾನ್ಸಿಟಿವಿಟಿ ಸಪರೇಟ್ ಚೆಕ್ ಮಾಡಲಿಕ್ಕೂ ಕೇಳಬಹುದು, ಇಲ್ಲ ಇಕ್ವಿವ್ಯಾಲೆನ್ಸ್ ರಿಲೇಷನ್ ಆಗಿದೆ ಅನ್ನೋದು ಚೆಕ್ ಮಾಡಿ ಅಂತ ಕೇಳಬಹುದು. ಎರಡು ಒಂದೇ, ಕರೆಕ್ಟ್ ಅದ? ಅಂದ್ರೆ ನಾವು ಸಪರೇಟ್ ಆಗಿ ತಗೊಂಡಂತ ಚೆಕ್ ವೆದರ್ ದ ರಿಲೇಷನ್ ಈಸ್ ರಿಫ್ಲೆಕ್ಟಿವ್, ಸಿಮೆಟ್ರಿಕ್ ಆರ್ ಟ್ರಾನ್ಸಿಟಿವ್. ಓಕೆ, ಚೆಕ್ ಮಾಡಿ. ಸೊಲ್ಯೂಷನ್ ಇಷ್ಟೊಂದು ತನಕ ಏನು ಥಿಯರಿ ನೋಡಿದ್ವಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಬರೋಣ. ಮೊದಲಕ್ಕೆ ಗಿವನ್ ಸೆಟ್ ಕ್ಯಾಪಿಟಲ್ ಎ ಇಸ್ ಈಕ್ವಲ್ ಟು ಅವ ಕೊಟ್ಟು ಗಿವನ್ ಸೆಟ್ ಬರೀರಿ 1, 2, 3 ಅಪ್ ಟು ಡ್ಯಾಶ್ 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 13 and 14. ಇದು ಗಿವನ್ ಸೆಟ್. ಇಸ್ ಇಟ್ ಫೈನೈಟ್ ಆರ್ ಇನ್ಫೈನೈಟ್? ಇಟ್ ಇಸ್ ಅ ಫೈನೈಟ್. ಗಿವನ್ ಸೆಟ್ ಫೈನೈಟ್ ಇದ್ಬಿಟ್ರೆ ಪ್ರಾಬ್ಲಮ್ ಈಸಿ ಆಗಿಬಿಡುತ್ತೆ. ಯಾಕೆ? ಈಗ ರಿಲೇಷನ್ ಏನಾಗ್ಬಿಡುತ್ತೆ ಅಂದ್ರೆ ರೋಸ್ಟರ್ ಆಗಿಬಿಡ್ತದೆ. ರಿಲೇಷನ್ ರೋಸ್ಟರ್ ಆಯ್ತು ಅಂದ್ರೆ ಚೆಕಿಂಗ್ ಮೆಥಡ್ ಈಸಿ ಇರ್ತದೆ ಅದಕ್ಕಿಂತ ಬೈ ಇನ್ಸ್ಪೆಕ್ಷನ್ ಮೆಥಡ್ಗಿಂತ. ಅಥವಾ ಈ ಪ್ರಾಬ್ಲಮ್ ಈಸಿ ಆಗಿಬಿಡ್ತದೆ. ಯಾಕೆ? ಸೆಟ್ ಫೈನೈಟ್ ಅದ. ಸೆಟ್ ಫೈನೈಟ್ ಆದರೆ ಆರು ಏನಾಗ್ಬಿಡ್ತದೆ, ಫೈನೈಟ್ ಆಗಿಬಿಡ್ತದೆ. ಹಂಗಾರೆ ಅವ್ರು ಏನು ಸ್ಟೇಟ್ಮೆಂಟ್ ಹೇಳ್ಯಾರ ಆಗ ಅದರ ಪ್ರಕಾರ ರಿಲೇಷನ್ ಮಾಡ್ಕೋ. ಈಗ ದೇರ್ಫೋರ್ ಆರ್ ಇಸ್ ಈಕ್ವಲ್ ಟು ಪ್ರಾಕ್ಟಿಕಲಿ ಮಾಡೋಣ. ಏನು ಬೇಕಂತ ಎಕ್ಸ್ ಕಾಮಾ ವೈ ವೇರ್ ಇದೆ ಕಂಡೀಷನ್ ಒಳಗೆ ಕಾಮಾ ಎಕ್ಸ್ ಅಂಡ್ ವೈ belongs to the set of capital A. ಇದು ಕಂಪ್ಲೀಟ್ ಗಿವನ್. ಕರೆಕ್ಟಾ? ಸರಿ, ಈಗ ಪೇರ್ ಮಾಡಬೇಕಾದ್ರೆ ಎವ್ರಿ ಫಸ್ಟ್ ಎಲಿಮೆಂಟ್ ಎಕ್ಸ್ ಯಾವ ಸೆಟ್ ದಿಂದ ತರಬೇಕು? ಎ ಸೆಟ್ ಒಳಗೆ ಎಕ್ಸ್ ಬರ್ತದೆ. ವೈ ಹೇಗೆ ಬರ್ತದೆ? ಅಕಾರ್ಡಿಂಗ್ ಟು ದಿಸ್ ರಿಲೇಷನ್. ಅಕಾರ್ಡಿಂಗ್ ಟು ದಿಸ್ ರಿಲೇಷನ್ ಪ್ರಕಾರ ಏನು ಫೈಂಡ್ ಔಟ್ ಮಾಡಬೇಕು? ವೈ ಫೈಂಡ್ ಔಟ್ ಮಾಡಬೇಕು. ಗಿವನ್ ಕಂಡೀಷನ್ in R is equal to x comma y or ಕೊಟ್ಟದ್ದು such that all x and y belongs to the set of A such that y is equal to. ಈಗ ಬರ್ಕೋಬೇಕಾದ್ರೆ ಕ್ವಶನ್ ಪೇಪರ್ ಒಳಗಿನ ಪ್ರಾಬ್ಲಮ್ ಅನ್ನ ನಿನ್ನ ಪೇಪರ್ ನ ಬರ್ಕೋಬೇಕಾದ್ರೆ y ಸಪರೇಟ್ ಮಾಡಿ ಬರೆದು ಇದ್ರ ಒಳಗೆ y equal to 3x ಇದನ್ನೆಲ್ಲ ಪ್ರಾಕ್ಟಿಕಲಿ ತಿಳ್ಕೊ. ಹೆಂಗೆ ಬರ್ಕೋಬೇಕು ಪ್ರಾಬ್ಲಮ್ ನೋಡ್ಕೊಳ್ಳಿ. ಮೊದಲೇ ಅವ 3x ಮೈನಸ್ ಆಫ್ y equal to 0 ಅಂತ ಪೇಪರ್ ನ ಕೊಟ್ಟಿದ್ರು. ಅಥವಾ ನಿನಗೆ ಬೇಕಾಗಿದೆ y ಬೇಕಾಗಿದೆ, y ಸಪರೇಟ್ ಮಾಡಿ ಬರ್ಕೊಂಡ್ಬಿಡಿ ಅಂದ್ರೆ ಇದು ಫೈಂಡ್ ಔಟ್ ಮಾಡಲಿಕ್ಕೆ ಈಸಿ ಆಗಿಬಿಡುತ್ತೆ. ಕರೆಕ್ಟಾ? ಈಗ ಏನು ಮಾಡಬೇಕು? ರಿಲೇಷನ್ ಕನ್ವರ್ಟೆಡ್ ಇಂಟು ಎದುರಾಗದ ಇದು ಸ್ಟೇಟ್ಮೆಂಟ್ ಫಾರ್ಮ್ ಆಗದ ಸೆಟ್ ಫೈನೈಟ್ ಅದ ಕನ್ವರ್ಟೆಡ್ ಇಂಟು ಪೇರ್ ರೋಸ್ಟರ್ ಮೆಥಡ್ ಮಾಡಿಬಿಡಿ. ದೇರ್ಫೋರ್ ಆರ್ ಇಸ್ ಈಕ್ವಲ್ ಟು ರೋಸ್ಟರ್ ಮೆಥಡ್ ಮಾಡ್ಕೊಂಡು ಬನ್ನಿ. ಪುಟ್ x equal to 1, put x equal to 1 and put y x equal to 1 here to get y. 3 into 1 equal to 3. Therefore the first pair is 1, 3. ಇದರಿಂದ ಏನು y ಕಂಡು ಹಿಡ್ಕೋತಿ ಆ y ನ ಯಾವ ಸೆಟ್ನಾಗನೇ ಇರಬೇಕು? a ಸೆಟ್ನಾಗೆ ಇರಬೇಕು. ಯಾಕೆ? all x and y belongs to a ಅಂತಾರೆ. x ಅಂಕ a ಸೆಟ್ ಅಂತ ತಗೊಂಡ್ಬಿಡ್ತೀವಿ. y ಫೈಂಡ್ ಔಟ್ ಮಾಡಿದಾಗ ಬಂದದ್ದು y ನ ಯಾವ ಸೆಟ್ನಾಗೆ ಇರಬೇಕು? a ಸೆಟ್ನಾಗನೇ ಇರಬೇಕು. ಇನ್ನು y ಎಂಟ್ರಿ ಮಾಡಿ ಬರಲ್ಲ. ಕರೆಕ್ಟಾ? Second one 2, x equal to 2, substitute here 3 into 2 equal to 6. I will put x equal to 3, 3 into 3 equal to 9, then x equal to 3, then y equal to 9, when x equal to 4, then y equal to 12, x equal to 5 ಹಾಕಿ ಬರ್ತದ ಚೆಕ್ ಮಾಡ.
x equal to 5 ಹಾಕಿದ್ರೆ y ಎಕ್ಸಿಸ್ಟ್ ಆಗಬೇಕಲ್ಲ, x ಎಕ್ಸಿಸ್ಟ್ ಆಗಿ ಡೈರೆಕ್ಟ್ ತೊಗೊಂಡ್ಬಿಡ್ತೀನಿ, x 14 ತನಕ ಡೈರೆಕ್ಟ್ ತೊಗೊಂಡ್ಬಿಡ್ತೀನಿ. ಆದರೆ ಎವರಿ ವ್ಯಾಲ್ಯೂ ಆಫ್ ದ x ಗೆ y ಎಕ್ಸಿಸ್ಟೆನ್ಸ್ ಇರಬೇಕಲ್ಲ, ಯಾಕಂದ್ರೆ y ನು ಅದೇ ಸೆಟ್ನಾಗ ಇದ್ದಲ್ಲ. ಪುಟ್ x equal to 5 ಮಾಡಿದ್ರೆ 5 into 3 equal to ಎಷ್ಟು 15 ಆಯ್ತು. 15 a ಸೆಟ್ನಾಗ ಇಲ್ಲ, therefore ಯಾರಿಂದ ಪೇರ್ ಮಾಡ್ಲಿಕ್ಕೆ ಬರಲ್ಲ, ಈ ನೋಡಿ ಡೊಮೇನ್ ಕರೆಕ್ಟ್ ಅರ್ಥ. ಅಂದ್ರೆ y ಯಾರಿಂದ ಪೇರ್ ಮಾಡ್ಲಿಕ್ಕೆ ಬರಲ್ಲ, 5 ದಿಂದ ಪೇರ್ ಮಾಡ್ಲಿಕ್ಕೆ ಬರಂಗಿಲ್ಲ, ಯಾಕಂದ್ರೆ 5 ಗೆ ಇಮೇಜಸ್ ಸಿಗಂಗಿಲ್ಲ. ಅರ್ಥದ ಅಂದ್ರೆ 5 ಏನಾಗೋದಿಲ್ಲ, ಡೊಮೇನ್ ಆಗೋದಿಲ್ಲ. 5 ಇಲ್ಲಿ ಇರ್ತದೆ ಬಟ್ r ನಾಗ ಎಂಟ್ರಿ ಆಗ್ತದೆ, ಕರೆಕ್ಟ್. therefore this is the pair. ಒಂದು ಸಲ ರೋಸ್ಟರ್ ಆದ್ರೆ ಮುಗೀತು. ಇನ್ನು ಕರೆಕ್ಟ್ ಈಗ ಮೂರು ಒಂದೊಂದು ಸೆಕೆಂಡ್ ಚೆಕ್ ಮಾಡಿಬಿಡ್ತಾರೆ. ಒಂದೇ ಸೆಕೆಂಡ್ ರಿಫ್ಲೆಕ್ಸಿವ್ ಚೆಕ್ ಆಗ್ತದೆ, ಸಿಮೆಟ್ರಿಕ್ ಚೆಕ್ ಆಗ್ತದೆ, ಟ್ರಾನ್ಸಿಟಿವ್ ಚೆಕ್ ಆಗ್ತದೆ. ಕರೆಕ್ಟ್ ಚೆಕ್ ಮಾಡಿ ನೋಡೋಣ. ರಿಫ್ಲೆಕ್ಸಿವ್ ಸೈಡ್ ಹೆಡ್ಡಿಂಗ್ ರಿಫ್ಲೆಕ್ಸಿವ್ ಅಂತ ಹಾಕಿ ಚೆಕ್ ಮಾಡಿ. ಹೆಂಗೆ ಚೆಕ್ ಮಾಡ್ತೀವಿ? ಒಂದೇ ಪೇರ್ ನೋಡ, ಒಂದೇ ಪೇರ್ ಯಾವ್ದದ 1 3 ಅದ. ಆ 1 3 ಡೊಮೇನ್ ಯಾರು 1. ಈಗ ಏನು ಬೇಕು? 1 1 ಬೇಕು. ಎವರಿ ಪೇರ್ ಆಫ್ ಎ ಬಿಗೆ ಎ ಬೇಕಲ್ಲ, ಕರೆಕ್ಟಾ? ಒಂದೇ ಪೇರ್ ಯಾವುದು 1 3. ಈಗ ಅದ್ರೊಳಗೆ ನಮ್ಮ ರಿಲೇಷನ್ದಾಗ ಏನಿರಬೇಕು? 1 ಏನಂತ ಎಂಟ್ರಿ ಆಯ್ತು, ಡೊಮೇನ್ ಅಂತ ಎಂಟ್ರಿ ಆಯ್ತು. ಆ ಡೊಮೇನ್ 1 ಏನು ಬೇಕು? ಈಗ 1 1 ಬೇಕು. ಅದನ್ನು ನೋಡಿ ಪೇರ್ 1 1 ಅದನ್ನು ನೋಡ್ರಿ. ಇಲ್ಲ, therefore it is not ರಿಫ್ಲೆಕ್ಸಿವ್. ಏನು ಥಿಂಕ್ ಮಾಡಿ ಅದನ್ನ ಬರೀ. ಹಂಗಾರೆ 1 3 ಎದರಾಗದ r ನಾಗದ 1 3 ಬಿಲಾಂಗ್ಸ್ ಟು r ಅದ, ಬಟ್ 1 1 ಡಸ್ ನಾಟ್ ಬಿಲಾಂಗ್ ಟು r. ಅದನ್ನ ಎಕ್ಸಾಂಪಲ್ ಕೊಟ್ಬಿಡ. therefore ಜನರಲ್ ಸ್ಟೇಟ್ಮೆಂಟ್ ಫಾರ್ ಆಲ್ a ಬಿಲಾಂಗ್ಸ್ ಟು r. ಇದು ಚೆಕಿಂಗ್ ಆಯ್ತು, ಇದನ್ನ ಚೆಕಿಂಗ್ ಆಯ್ತು. ನಂಬರ್ ತಗೊಂಡು ಚೆಕ್ ಮಾಡಿ ಜನರಲ್ ಸ್ಟೇಟ್ಮೆಂಟ್ಗೆ ಮುಗಿಸ್ಬಿಡ. ಏನು ಜನರಲ್ ಸ್ಟೇಟ್ಮೆಂಟ್? ಫಾರ್ ಆಲ್ a ಬಿಲಾಂಗ್ಸ್ ಟು r, a does not belong to r, therefore r is not reflexive. r is not reflexive. ರೋಸ್ಟರ್ ಮೆಥಡ್ 10 ಸೆಕೆಂಡ್ ಚೆಕ್ ಆಗಿಬಿಡ್ತದೆ, ಕರೆಕ್ಟ್. ಎರಡನೇದು ಸಿಮೆಟ್ರಿಕ್, ಸೆಕೆಂಡ್ ಒನ್ ಏನು ಸಿಮೆಟ್ರಿಕ್. ಚೆಕ್ ಮಾಡಿ ಸಿಮೆಟ್ರಿಕ್ ಏನು ಚೆಕ್ ಮಾಡ್ತೀವಿ? ಸ್ಟೇಟ್ಮೆಂಟ್ ಎ ಬಿ ಹುಡುಕ್ತಾನೆ, ಆ ಎ ಬಿಗೆ ಏನು ಬೇಕು? ಬಿ ಎ ಬೇಕು. ಪ್ರಾಕ್ಟಿಕಲಿ ಬಾ, ಥೆರಾಟಿಕಲ್ ಲ್ಯಾಂಗ್ವೇಜ್ ಬಿಟ್ಟುಬಿಡ, ನಿನ್ನ ಪ್ರಾಕ್ಟಿಕಲಿ ನೋಡ್ಕೊ. ನಿನಗೆ ಚೆಕ್ ಮಾಡೋ ಮೆಥಡ್ ಹುಡುಕಿತ್ತು, ಆ ಮೆಥಡ್ ಬರುತ್ತೆ. ಆ ಮೆಥಡ್ ಕರೆಕ್ಟ್ ನಿನ್ನ ಮದರ್ ಟಂಗಿನಾಗ ನಿನ್ನ ಲ್ಯಾಂಗ್ವೇಜ್ನ ತಿಳ್ಕೊಂಡ್ಬಿಡು. ಯಾಕೆ ತಿಳಿಯಂಗಿಲ್ಲ ತಿಳಿತೀವಿ. ಸಿಮೆಟ್ರಿಕ್ ಚೆಕ್ ಮಾಡ್ಬೇಕಾದ್ರೆ ಒಂದು ಏನು ಬೇಕು? ಎ ಬಿ ಬೇಕು. ಒಂದು ಎ ಬಿ ಹೋಗಿದೆ, ಯಾವುದಾರ ಎ ಬಿ 1 3 ಅದ. ಅವರಿಗೆ ಬಿ ಅದನ್ನು ನೋಡು, ಬಿ ಅಂದ್ರೆ 3 1 ಅದನ್ನು ನೋಡು. ಆ ಸೆಕ್ಟರ್ 3 1 ಇಲ್ಲ, ಹಂಗಾರೆ ಅದನ್ನ ರೀಸನ್ ಕೊಡು. 1 3 ಬಿಲಾಂಗ್ಸ್ ಟು r ಅದ, ಬಟ್ ಏನು ಬೇಕಾಗಿತ್ತು? 3 1 ಬೇಕಾಗಿತ್ತು. ಹಂಗಾರೆ 3 1 ಡಸ್ ನಾಟ್ ಬಿಲಾಂಗ್ ಟು r. ಒಂದು ಎ ಬಿ ಬಿ ಎ ಇಲ್ಲ ಅಂದ್ರೆ ಮುಗೀತು. ಮತ್ತೆ ಮುಂದಿನ ಪೇಜ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಇದಕ್ಕೆ ಬಿ ಎ ಇದ್ರೆ ಇವ್ರಿಗೆ ಚೆಕ್ ಆಗ್ತದೆ, ಅವರಿಗೆ ಬಿ ಎ ಇದ್ರೆ 3 9 ಚೆಕ್ ಆಗ್ತದೆ. ಒಬ್ಬರು ಫಸ್ಟ್ ಪೇರಿಗೆ ಬಿ ಎ ಇಲ್ಲ ಅಂದ್ರೆ ಮುಂದಿನ ಪೇರ್ ಚೆಕ್ ಮಾಡ್ತೀವಿ, ಇಲ್ಲೇ ಫೇಲ್ ಆಗ್ತಿದೆ. ಹಂಗಾರೆ 1 3 ಬಿಲಾಂಗ್ಸ್ ಟು r ಆದರೆ 3 1 does not belong to r. therefore general statement for all a comma b belongs to the set of r, b comma a does not belong to r, therefore it is not a symmetric. ಏನಾಗಿದೆ? ಇದು ಸಿಮೆಟ್ರಿಕ್ ಆಗಿಲ್ಲ. therefore it is not a symmetric. ಈಸಿ ಆಗಿ ಚೆಕ್ ಆಗಿದೆ, ಕರೆಕ್ಟ್. ಇನ್ನು ಟ್ರಾನ್ಸಿಟಿವ್ ನೆಕ್ಸ್ಟ್ ಅದೇನು? ಟ್ರಾನ್ಸಿಟಿವ್. ಅದೇ ಟೈಪ್ ಟ್ರಾನ್ಸಿಟಿವ್ ಚೆಕ್ ಮಾಡು, ಕರೆಕ್ಟ್. ಟ್ರಾನ್ಸಿಟಿವ್ ಮೆಥಡ್ ಹೇಳ. ಒಂದು ಸೈಡ್ ಹೆಡ್ಡಿಂಗ್ ಹಾಕಿ ಫಸ್ಟ್ ಟ್ರಾನ್ಸಿಟಿವ್. ಫಸ್ಟಿಗೆ ಪೇಪರ್ ಮ್ಯಾಲ ಸೈಡ್ ಹೆಡ್ಡಿಂಗ್ ಹಾಕಿಟ್ಕೊಂಡು ಟ್ರಾನ್ಸಿಟಿವ್ ಚೆಕ್ ಮಾಡ್ಲಿಕ್ಕೆ ಅಂತ. ಆ ಟ್ರಾನ್ಸಿಟಿವ್ ಮೆಥಡ್ ಹೇಳಿ. ಟ್ರಾನ್ಸಿಟಿವ್ ಚೆಕ್ ಮಾಡ್ಬೇಕಾದ್ರೆ ಮೊದಲೇ ಒಂದು ಎ ಬಿ ಬೇಕು, ಆ ಎ ಬಿಗೆ ಬಿ ಸಿ ಬೇಕು, ಅವರಿಗೆ ಎ ಸಿ ಚೆಕ್ ಆಗ್ತದೆ, ಹೌದಾ? ಒಂದೇ ಎ ಬಿ ಹೇಳ 1 3, ಕರೆಕ್ಟಾ? ಇವರಿಗೆ ಬಿ ಸಿ ಅದನ್ನು ನೋಡು, 3 ದಿಂದ ಶುರುವಾಗಿದ್ದದನ್ನು ನೋಡು, ಅದನ್ನ 3 9. ಹಾಗಾದ್ರೆ ಈ ಎ ಬಿ ಪೇರಿಗೆ ಏನು ಚೆಕ್ ಆಗಬೇಕು? ಈಗ ಎ ಸಿ ಚೆಕ್ ಆಗಬೇಕು. ಚೆಕ್ ಮಾಡೋದ್ನ ಹಂಗಾರೆ 1 3 1 3 ಐಂಡ್ 3 ದಿಂದ ಶುರುವಾಗಿದ್ದ ಇನ್ನೊಂದು ಪೇರ್ 3 ದಿಂದ ಶುರುವಾಗಿದೆ, ಎ ಬಿ ಬಿ ಸಿ ಇದಕ್ಕೆ ಇಲ್ಲಿ ಬರಬೇಕು. 3 ದಿಂದ ಶುರುವಾಗಿದ್ದ ಪೇರ್ ಅದನ್ನ ಅದ 3 9. ಹಾಗಾದ್ರೆ ಎ ಬಿ and ಬಿ ಸಿ ಅದ. ಈಗ ಇವ್ರಿಗೆ ಏನು ಬೇಕು? ಎ ಸಿ ಬೇಕು. ಇವ್ರಿಗೆ ಎ ಸಿ ಇಲ್ಲ ಅಂದ್ರೆ ಟ್ರಾನ್ಸಿಟಿವ್ ಫೇಲ್ ಆಗ್ತದೆ, ಕರೆಕ್ಟಾ? ಹಂಗಾರೆ ಈಗ 1 3 ಅದ, 1 9 ಅದ ನೋಡು. ಸೆಟ್ ಒಳಗೆ 1 9 ಅದ ನೋಡು, ಇಲ್ಲ. ಹಂಗಾರೆ 1 3 and 3 9 ಬಿಲಾಂಗ್ಸ್ ಟು r ಅದ, ಬಟ್ 1 9 does not belong to r. therefore general statement for all a b and b c belongs to the set of r ಅದ. ಅವರಿಗೆ ಏನಿಲ್ಲ, ಎ ಸಿ does not belong to r. ಜನರಲ್ ಸ್ಟೇಟ್ಮೆಂಟ್. ಇಲ್ಲಿ ಚೆಕ್ ಮಾಡ್ತೀವಿ, ಚೆಕ್ ಮಾಡಿ ಎಕ್ಸಾಂಪಲ್ ಕೊಟ್ಟು ಚೆಕ್ ಮಾಡಿ ಇಲ್ಲೇ ರಿಸಲ್ಟ್ ಬರೆದು ಬಿಡ್ತೀನಿ. ಇಟ್ ಈಸ್ ನಾಟ್ ಎ ಟ್ರಾನ್ಸಿಟಿವ್. ನಡೀತದೆ,
ಜನರಲ್ ಸ್ಟೇಟ್ಮೆಂಟ್ ಕೊಡಬೇಕಂತಿಲ್ಲ, ಬಿಕಾಸ್ ಎಫೆಕ್ಟಿವ್ ಆಗಿ ಇದು ನೀವು ಟ್ರಾನ್ಸಿಟಿವ್ ಅಲ್ಲ ಅಂತ ಯಾವುದರ ಒಂದು ಮೆಥಡ್ದಿಂದ ತೋರಿಸ್ಬಿಟ್ರೆ ಸಾಕು. ಅದನ್ನು ಎ ಬಿ ಬಿ ಸಿ ಎ ಸಿ ಕರೆಕ್ಟಾಗಿ ವೇರಿಯೇಬಲ್ ಲೆಟರ್ಸ್ಗಳನ್ನು ತೊಗೊಂಡು ತೋರಿಸ್ತೀಯೋ, ಏನು ನ್ಯೂಮರಿಕಲ್ ನಂಬರ್ ತೊಗೊಂಡು ಪ್ರೂವ್ ಮಾಡ್ತೀಯೋ, ಇಟ್ ಈಸ್ ಇರ್ರೆಸ್ಪೆಕ್ಟಿವ್. ಸ್ಪಷ್ಟವಾಗಿ ತಿಳ್ಕೊ. ಏನು ಕನ್ವಿನ್ಸ್ ಆಗಬೇಕು ಇದು ಟ್ರಾನ್ಸಿಟಿವ್ ಆಗಿಲ್ಲ ಅಂತ ನೀನು ಚೆಕ್ಕಿಂಗ್ ಮೆಥಡ್ ಕರೆಕ್ಟ್ ಇದ್ರೆ ಸಾಕು. ಯು ಮೇ ಚೆಕ್ಡ್ ಬೈ ನ್ಯೂಮರಿಕಲ್ ನಂಬರ್ ಬೈ ಟೇಕಿಂಗ್ ನ್ಯೂಮರಿಕಲ್ ನಂಬರ್, ಆರ್ ಯು ಮೇ ಚೆಕ್ಡ್ ದ ಟ್ರಾನ್ಸಿಟಿವ್ ಆರ್ ರಿಫ್ಲೆಕ್ಸಿವ್ ಆರ್ ಸಿಮೆಟ್ರಿಕ್ ಬೈ ಎ ಬಿ ಸಿ. ಎ ಬಿ ಸಿನ ತೊಗೋಬೇಕು, ಚೆಕ್ ಮಾಡಿ ತೋರ್ಸಾರ 14 ಎ ಬಿ ಸಿ ಪ್ರಾಕ್ಟೀಸ್ ಮಾಡಬೇಕು. ನೀನು ತಿಳಿಯಂಗಿಲ್ಲ ಅಂದರೆ ತಿಳಿದ್ರೆ ಎ ಬಿ ಸಿ ಚೆಕ್ ಮಾಡು. ಆ ಲೆವೆಲ್ ಒಳಗೆ ನಿನಗೆ ಅರ್ಥ ಆಗಿಬಿಡುತ್ತೆ ಅಂದರೆ ಎ ಬಿ ಸಿ ತೊಗೊಂಡು ಚೆಕ್ ಮಾಡಲ್ಲ. ನನಗೆ ಆ ಲೆವೆಲ್ ಒಳಗೆ ಅರ್ಥ ಆಗಲಿಲ್ಲಪ್ಪ ಅಂದರೆ ನಿನಗೆ ಯಾವ ಲೆವೆಲ್ದಾಗ ಅರ್ಥ ಆಗಿದೆ ಅಲ್ಲಿ ಚೆಕ್ ಮಾಡಿ. ಎರಡು ಒಂದೇ. ಅವ ನ್ಯೂಮರಿಕಲ್ ನಂಬರ್ ಎಕ್ಸಾಂಪಲೇ ಕೊಟ್ಟಾನ, ಮತ್ತೆ ಪ್ರತ್ಯಕ್ಷದ ನ್ಯೂಮರಿಕಲ್ ಎಕ್ಸಾಂಪಲೇ ಕೊಟ್ಟಾಗ ಇನ್ನೂ ಎಫೆಕ್ಟಿವ್ ಆಯಿತು. ಅವಾಗ ಈ ಜನರಲ್ ಸ್ಟೇಟ್ಮೆಂಟ್ ಬರೆದು ಮುಗಿಸ್ಬೇಕಂತೇನಿಲ್ಲ, ಇನ್ನೇ ಬರೆಯಲ್ಲ. ಇಟ್ ಇಸ್ ನಾಟ್ ಕ್ಲಿಯರ್ಲಿ ಇಟ್ ಇಸ್ ನಾಟ್ ಎ ಟ್ರಾನ್ಸಿಟಿವ್. ಬೇಕಂದ್ರೆ ಜನರಲ್ ಸ್ಟೇಟ್ಮೆಂಟ್ ಬರೀ ದೇರ್ಫೋರ್ ಇಟ್ ಈಸ್ ನಾಟ್ ಎ ಟ್ರಾನ್ಸಿಟಿವ್. ಇಟ್ ಇಸ್ ನಾಟ್ ಎ ಟ್ರಾನ್ಸಿಟಿವ್. This is the method of checking up of effective checking of the reflexive, symmetric and transitive. ಒಂದು ಎಕ್ಸಾಂಪಲ್ ನೋಡಿಬಿಟ್ರೆ ಸಾಕು. ಕರೆಕ್ಟ್? ಇವಾಗ ನಂಬರ್ ತೊಗೊಂಡು ಈಸಿ ಇತ್ತು, ಇದು ಚೆಕ್ ಆಗಿಬಿಡ್ತು. ಸರಿ, ಫೈನೈಟ್ ಇದ್ರಿ ಗುರ್ತಾಗ್ಬಿಡುತ್ತೆ ನಮಗೆ. ಅಂದರೆ ಇನ್ಫೈನೈಟ್ ಇದ್ದರೆ ಇನ್ಫೈನೈಟ್ ಸೆಟ್ಟಿಗೆ ಇನ್ಸ್ಪೆಕ್ಷನ್ ಅದು ಬೇಕಲ್ಲ ನಮಗೆ ಮುಂದಕ್ಕೆ. ಯಾಕಂದ್ರೆ ಇವೆಲ್ಲ ಫೈನೈಟ್ ಅಂತ ಗುರ್ತಾಗ್ಬಿಡ್ರಿ. ಈ ನೆಕ್ಸ್ಟ್ ಮುಂದಿನ ಪ್ರಾಬ್ಲಮ್ ಯಾವ್ದು ಫೈನೈಟ್ ಸೆಟ್ ಕೊಟ್ಟರೆ ಎಕ್ಸಾಮ್ದಾಗ ಅಕಾರ್ಡಿಂಗ್ ಟು ರಿಲೇಷನ್ ಪ್ರಕಾರ ಹಿಂಗೆ ಅಕಾರ್ಡಿಂಗ್ ಟು ರಿಲೇಷನ್ ಪ್ರಕಾರ ವಾಯ್ ಕಂಡು ಹಿಡ್ಕೋತೀನಿ, ಇಮಿಡಿಯೇಟ್ಲಿ ರೋಸ್ಟರ್ ಮೆಥಡ್ ಮಾಡ್ಕೊಡ್ತೀನಿ. ರೋಸ್ಟರ್ ಮೆಥಡ್ ಎಲ್ಲ ಪೇರ್ಗಳು ಕಣ್ಣು ಮುಂದೆ ಇರ್ತವೆ. ಮೆಥಡ್ ಚೆಕಿಂಗ್ ಗುರ್ತಾತೀಗ ರಿಫ್ಲೆಕ್ಷನ್ ಚೆಕ್ ಮಾಡಬೇಕು ಗುರ್ತಾತು. ಒಂದು ಎ ಬಿ ಪೇರ್ ನೋಡ್ತೀನಿ, 1 3 ಅದಕ್ಕೆ 1 1 ಅದರ ಇಲ್ಲ ನೋಡ್ತೀನಿ ಇದ್ರೆ, ಆಮೇಲೆ ಮುಂದಿನ 2 6 ಹೋಗ್ತೀನಿ, ಅವ್ರಿಗೆ 2 2 ಅದರ ಇಲ್ಲ ನೋಡ್ತೀನಿ. ಯಾರಿಗಾರ ಒಬ್ರಿಗೆ ಎ ಇಲ್ಲ ಅಂದರೂ ರಿಸಲ್ಟ್ ಬರೆದ್ಬಿಡ್ತೀನಿ, ಎಲ್ಲರಿಗೂ ಇದ್ರೆ ಅದ್ರ ರಿಸಲ್ಟ್ ಬರೀತೀನಿ. ಆಮೇಲೆ ಸಿಮೆಟ್ರಿಸಿಟಿ ಗುರ್ತಾತು. ಒಂದು ಎ ಬಿ ತಗೋತೀನಿ, ಅವ್ರಿಗೆ ಬಿ ಎ ಅದರ ಇಲ್ಲ ನೋಡ್ತೀನಿ, ಅವ್ರಿಗೆ ಬಿ ಎ ಇದ್ರೆ ಮುಂದೆ ಹೋಗ್ತೀನಿ. ಯಾರು ಎ ಬಿಗೆ ಬಿ ಎ ಇಲ್ಲ ನೋಡ್ತೀನಿ ಅವ್ರನ್ನ ತೊಗೊಂಡ್ಬಂದ್ಬಿಡ್ತೀನಿ. ಎಲ್ಲರಿಗೂ ಇದ್ರೆ ಕಾಮನ್ ಬಂದ್ಬಿಡ್ತೀನಿ. ಎಲ್ಲ ಎ ಬಿಗಳಿಗೂ ಬಿ ಎ ಅದ, ದೇರ್ಫೋರ್ ಇಟ್ ಈಸ್ ಎ ಸಿಮೆಟ್ರಿಕ್. ಟ್ರಾನ್ಸಿಟಿವ್ ಒಂದು ಎ ಬಿ ನೋಡ್ತೀನಿ, ಅವ್ರಿಗೆ ಬಿ ಸಿ ಅದರ ಮೇಲೆ ನೋಡ್ತೀನಿ. ಆ ಎ ಬಿಗೆ ಬಿ ಸಿ ಇಲ್ಲ ಅಂದ್ರೆ ಬಿಟ್ಟು ಬಿಡ್ತೀನಿ. ಮುಂದಿನ ಎ ಬಿ ನೋಡ್ತೀನಿ, ಅವ್ರಿಗೆ ಬಿ ಸಿ ಅದರ ಮೇಲೆ ನೋಡ್ತೀನಿ. ಯಾವ ಎ ಬಿಗಳಿಗೂ ಬಿ ಸಿನೇ ಇಲ್ಲ ಅಂದ್ರೆ ಟ್ರಾನ್ಸಿಟಿವ್ ಅಂತ ಬರೆದು ಬಿಡ್ತೀನಿ. ಯಾವುದರ ಎ ಬಿಗೆ ಬಿ ಸಿ ಸಿಕ್ತು ಅಂದ್ರೆ ಅವ್ರು ಎ ಸಿ ಅದರ ಮೇಲೆ ಚೆಕ್ ಮಾಡಿ ಆಮೇಲೆ ಬರೀತೀನಿ. ಇದು ಟ್ರಾನ್ಸಿಟಿವ್. ನಿನಗತ್ತ ಇದು ಗುರುತಾದ್ರೆ ಇನ್ಫೈನೈಟ್ ಇದ್ರೆ ಹೆಂಗೆ ಮಾಡಬೇಕು? ಇವೇನು ರಿಲೇಷನ್ಸ್ ಕೊಡ್ತಾರಲ್ಲ, ಎ ಲೆಸ್ ದ್ಯಾನ್ ಬಿ ಸ್ಕ್ವೇರ್, ಎ ಲೆಸ್ ದ್ಯಾನ್ ಬಿ ಕ್ಯೂಬ್, ಎ ಲೆಸ್ ದ್ಯಾನ್ ಬಿ, ಹಿಂಗೆ ಇನ್ಸ್ಪೆಕ್ಷನ್ ಕೊಡ್ತಾರೆ. ಯಾವಾಗ ಇನ್ಸ್ಪೆಕ್ಷನ್ ಮೆಥಡ್ ಯಾವಾಗ ಅವ ಕೊಡೋ ಸೆಟ್ ಏನಾಗಿದ್ರೆ ಇನ್ಫೈನೈಟ್ ಇದ್ರೆ, ಆನ್ ದ ಸೆಟ್ ಆಫ್ ಇಂಟೀಜರ್, ಆನ್ ದ ಸೆಟ್ ಆಫ್ ನ್ಯಾಚುರಲ್, ಆನ್ ದ ಸೆಟ್ ಆಫ್ ರಿಯಲ್, ಇವೆಲ್ಲ ಇನ್ಫೈನೈಟ್ ಸೆಟ್. ಎಲ್ಲಿ ತನಕ ತಗೋಬೇಕಂತ ಹೇಳಿದ ಸೆಟ್ಟನ್ನು ಅವಾಗ ಪೇರು ಇನ್ಫೈನೈಟ್ ಆಗಿಬಿಡ್ತಾವ. ಪೇರು ಇನ್ಫೈನೈಟ್ ಇದ್ರೆ ಅವಾಗ ಒಂಚೂರು ಇಂಟೆಲಿಜೆಂಟ್. ಯಾಕೆ? ಇನ್ಫೈನೈಟ್ ಪೇರ್ ಒಳಗಿರೋ ನೀವು ರಿಸಲ್ಟ್ ಕೊಡಬೇಕಾದ್ರೆ ಈಗ ಆ ಪೇರ್ ಒಳಗಿರೋ ಎಲ್ಲ ಇನ್ಫೈನೈಟ್ ಪೇರ್ಗಳಿಗೂ ಅಪ್ಲೈ ಆಗಬೇಕಲ್ಲ, ಹಂಗೆ ನೋಡಿ ರಿಸಲ್ಟ್ ಕೊಡಬೇಕಾಗ್ತದೆ. ಕರೆಕ್ಟಾ? ಅದಕ್ಕೆ ನೆಕ್ಸ್ಟ್ ಭಾಗದೊಳಗೆ ವಿಲ್ ಗೋ ಥ್ರೂ ದ ಇನ್ಫೈನೈಟ್ ಸೆಟ್. ಮುಂದಿನ ಭಾಗದೊಳಗೆ ಇನ್ಫೈನೈಟ್ ಸೆಟ್ ಅಂತ ಒಂದು ಪ್ರೂವ್ ಮಾಡಿಬಿಟ್ಟೆ ಅಂದರೆ ಯು ಆರ್ ಮೋಸ್ಟ್ ಪರ್ಫೆಕ್ಟ್ ಇನ್ ದ ರಿಫ್ಲೆಕ್ಸ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ಯಾವುದೇ ಪ್ರಾಬ್ಲಮ್ ಚೆಕ್ ಮಾಡಿ. ಕರೆಕ್ಟದ? ನಾವು ಒಂದನೇ ಸೆಷನ್ಗೆ ಇದು ರಿಲೇಷನ್ಸ್ ಹೆಂಗೆ ಚೆಕ್ ಮಾಡಬೇಕು ಅನ್ನೋದು ಇಂಟ್ರೊಡಕ್ಷನ್ ಕೊಟ್ಟಿನಿ. ಇದರ ನೆಕ್ಸ್ಟ್ ಭಾಗದೊಳಗೆ ಇನ್ನೊಂದು 2 ಪ್ರಾಬ್ಲಮ್ ಇನ್ಫೈನೈಟ್ ಸೆಟ್ಗಳನ್ನು ತಗೊಂಡು ಸೊ ವಿ ಕ್ಯಾನ್ ಪ್ರೂವ್ ಆಲ್ ದ ರಿಲೇಷನ್ಸ್. ಓಕೆ, ಥ್ಯಾಂಕ್ ಯು.